ಕಲರಿಗ ಕಲರಿಗೂ ಇವರೆಲ್ಲ ಸಪೋರ್ಟ್ ಪಕ್ಕ ಕನ್ನಡಿಗ ಇಲ್ಲ ನಿಂಗೆ ಫುಟ್ಪಾತ್ ಅಲ್ಲಿ ಮಾಡ್ಲಿಕ್ಕೆ ಹೇಳಿದಾರ ಇಚ್ಚಿನಕ್ಲು ಪೂರ ಮತ್ತೆ ಒಳ್ತೊಟ್ಟು ಬತ್ತಿನಕ್ಲು ಮುಳು ಬೆಂಪೇರು ನಮ್ಮ ಊರೋಡು ಒಂದೇ ಊರೋಡು ಪುಟ್ಟಿನಕ್ಲು ಇದ್ದೀವರ ಜಾಗ ಯಾವ ಲೈಸೆನ್ಸ್ ಕೊಟ್ಟು ಕರಿ ಇಮ್ತಿಯಾಜಿ ಕರಿ ಕರಿ ಇಮ್ತಿಯಾಜಿಗೆ ಕರಿ ಇಮ್ತಿಯಾಜ್ ಸರ್ ಏನೊಂದು ಮೆಡಿಕಲ್ ಟೆಸ್ಟ್ ಮಾಡ್ಕೊಡು ಕನ್ನಡಿಗ ಮೈಸೂರಿನವ ಅಂತ ಹೇಳ್ತಿದ್ದ ಅವನ ಹೆಸರು ಸೈಯದ್ ಜಬೀಬ್ ಅಂತ ಕನ್ನಡಿಗ ನಾನು ಎಲ್ಲೂ ಸಹ ಇರ್ಬೋದು ಅಂತ ಹೇಳುದಾದ್ರೆ ಇಲ್ಲಿ ನಾವು ತುಳುವರು ಹೇಳಿಕೊಳ್ಳುವವರು ನಾವು ಕೈಲಾಗದವರ ಅಂತ ಕೇಳುದು ನಾನು ಕುಮ್ಮಕ್ಕಿಲ್ಲದ ಒಬ್ಬ ಮೈಸೂರಿನವ ಬಂದು ಇವತ್ತಷ್ಟು ಮಾತಾಡುದಿಲ್ಲ ಟೌನ್ ಹಾಲ್ನ ಆವರಣದಲ್ಲಿದ್ದೇನೆ. ಕಳೆದ ವಾರ ನಾವು ಇಲ್ಲಿ ಬಂದು ಇಲ್ಲಿ ಬೀದಿ ವ್ಯಾಪಾರಸ್ಥರು ಯಾವ ರೀತಿ ಬಟ್ಟೆಯನ್ನೆಲ್ಲ ಹಾಕ್ತಾ ಇದ್ರು ಅಂತ ತೋರಿಸಿದ್ದೇವೆ. ನಿನ್ನೆ ನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದು ಇವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ರಿಗೂ ಯಾರು ಟರ್ಪಲ್ ಹಾಕಿ ಇಲ್ಲಿ ಕೂತ್ಕೊಳ್ಬಾರ್ದಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ನಿನ್ನೆ ಕೊಟ್ಟ ನಂತರ ನಿನ್ನೆ ಇರಲಿಲ್ಲ, ಇವತ್ತು ಬೆಳಿಗ್ಗೆ ಬಂದು ನಗರ ಪಾಲಿಕೆಯಲ್ಲಿ ಯಾರು ಇರುವುದಿಲ್ಲ, ಅಧಿಕಾರಿಗಳು ಇರುವುದಿಲ್ಲ ಅಂತ ಇವತ್ತೆಲ್ಲ ಪುನಃ ಟೆಂಟ್ ಹಾಕಿ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಆದರೂ ಇವತ್ತು ಆರೋಗ್ಯ ಅಧಿಕಾರಿಯಾದ ಮಂಜಯ್ ಶೆಟ್ಟಿ ಅವರು ಬಂದು ಇಲ್ಲಿ ಬಂದು ನೋಡಿದ್ರು, ಇಲ್ಲಿದು ಅವ್ಯವಸ್ಥೆ ಬಗ್ಗೆ ಮಾತಾಡಿದ್ರು. ಪ್ರತಿ ರಜಾ ದಿವಸ, ವಿಶೇಷವಾಗಿ ಭಾನುವಾರ ಮತ್ತು ರಜಾ ದಿವಸ ಟೌನ್ ಹಾಲ್ ಸುತ್ತಮುತ್ತ ಫುಟ್ಪಾತಲ್ಲಿ ಎಲ್ಲ ಎಂಕ್ರೋಚ್ ಮಾಡಿಕೊಂಡು ಈ ವ್ಯಾಪಾರ ಮಾಡ್ತಾಯಿದ್ದಾರೆ. ಅದು ಪಬ್ಲಿಕ್ನವ್ರಿಗೆ ತೊಂದರೆ ಉಂಟು, ಆಮೇಲೆ ಶುಚಿತ್ವದ ಬಗ್ಗೆ ಸಹ ತೊಂದರೆ ಉಂಟು. ಅದ್ರ ಬಗ್ಗೆ ನಾನು ಈಗಾಗಲೇ ಅವರಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದೇನೆ. ಸೊ ಅವರು ತೆಗೆದಿದ್ರೆ ನೆಕ್ಸ್ಟ್ ವೀಕಿಂದ ಆರ್ಡರ್ ಮಾಡಿಸ್ಕೊಂಡು ಕಾರ್ಯಾಚರಣೆ ಮಾಡ್ತೇವೆ. ಪರ್ಮಿಷನ್ ವಿದೌಟ್ ಪರ್ಮಿಷನ್ ಮಾಡ್ತಾ ಇರೋದು. ಅವರೇನು ಕಾರ್ಪೊರೇಷನ್ಗೆ ಟ್ರೇಡ್ ಲೈಸೆನ್ಸ್ ಆಗಲಿ ಏನಿಲ್ಲ, ಅವರಷ್ಟಿಗೆ ಬಂದು ಮಾಡ್ತೇವೆ. ಎಲ್ಲ ಈ ಕಡೆಯವರಲ್ಲ, ಜಾಸ್ತಿ ಹೊರಗಿನವರು, ವಿಶೇಷವಾಗಿ ಮೈಸೂರಿನವರು ಬಟ್ಟೆ ವ್ಯಾಪಾರ ಮಾಡಿಕೊಂಡು ಇದ್ದಾರೆ. ಅದು ಇಲ್ಲಿಗಲ್ ಅದು ಏನು ಪರ್ಮಿಷನ್, ಯಾರ್ದು ಪರ್ಮಿಷನ್ ಇಲ್ಲ. ಆಮೇಲೆ ಹಳೆ ಬಟ್ಟೆ ಎಲ್ಲಿಂದಲೂ ತಂದುಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಎಲ್ರಿಗೂ ಅದು ವಿಶೇಷವಾಗಿ ಟೌನ್ ಹಾಲ್ ಸುತ್ತಮುತ್ತ ಇರೋದ್ರಿಂದ ಇಲ್ಲಿ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರ್ತದೆ, ಪಾರ್ಕಿಂಗ್ ಅದಕ್ಕೆಲ್ಲ ತೊಂದರೆ ಆಗ್ತದೆ. ಸೊ ಅದಕ್ಕೆ ನೆಕ್ಸ್ಟ್ ವೀಕಿಂದ ನಾವು ಕಾರ್ಯಾಚರಣೆ ಮಾಡಿ ಅವರನ್ನು ನಿಲ್ಲಿಸ್ತೇವೆ. ಇವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟು ಬಂದೇನೆ. ಸಡನ್ ಒಮ್ಮೆಲೆ ಬಂದು ಅವರಿಗೆ ಉಪದ್ರ ಕೊಡೋದು ಬೇಡ ಅಂತೇಳಿ. ತರಕಾರಿ ಅದು ಸಹ ನೆಕ್ಸ್ಟ್ ವೀಕ್ ಮಾಡ್ತೀವಿ ಒಟ್ಟಿಗೆ. ಇಲ್ಲ ಯಾರಿಗೂ ಇಲ್ಲ. ಧೈರ್ಯದ ಕೆಲವು ಯೂನಿಯನ್ಸ್ ಅವರಿಗೆ ಸಪೋರ್ಟ್ ಇರ್ಬೋದು, ಬಟ್ ನಮ್ಮ ಕಾರ್ಪೊರೇಷನಿಂದ ಅವರಿಗೆ ಯಾವ ರೀತಿಯ ಪರ್ಮಿಷನ್ ಕೊಡೋದಿಲ್ಲ, ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಇವರ ಹತ್ರ ಐಡಿ ಇಲ್ಲ. ನಾನು ವಿಚಾರಿಸಿ ಯಾರ ಹತ್ರ ಐಡಿ ಇಲ್ಲ. ಯಾರು ನೆಕ್ಸ್ಟ್ ಕಾರ್ಯಾಚರಣೆ ಮಾಡ್ತೇವೆ. ಆದಿತ್ಯವಾರ ಇವರಿ ಬಟ್ಟೆ ವ್ಯಾಪಾರಿಗಳಿಂದ ಬೀದಿಯಲ್ಲಿ ಮುತ್ತಿಗೆ ಹೊಡೆದಾಗೆ ಇಡೀ ಟೌನ್ ಹಾಲ್ ಗೇಟ್ ಅನ್ನು ಅವರು ಎಕ್ವೈರಿ ಮಾಡಿ ಕೂತಿದ್ದಾರೆ. ನಾವೀಗ 2ನೇ ವಾರ ತೋರಿಸ್ತಾ ಇದ್ದೇವೆ. ಯಾಕೆಂದ್ರೆ ಇಲ್ಲಿ ಕಳ್ಳತನ ಆಗುದು, ಹೆಣ್ಮಕ್ಕಳಿಗೆ ಚುಡಾಯಿಸುದು, ಪ್ರತಿ ಒಂದು ಅಂಗಡಿಯವರು ನಮ್ಗೆ ಇವತ್ತು ಹೇಳ್ತಾ ಇದ್ದಾರೆ, ಕೆಲಸ ಬಿಟ್ಟು ಹುಡುಗಿಯರು ಬರುವಾಗ ಕುಡುಕರು ಬಂದು ಮೈ ಕೈ ಹಾಕುವಾಗ ನಾವು ಶಾಪಿನವರು ಅವರಿಗೆ ರಕ್ಷಣೆ ಕೊಡಬೇಕು ಅಂತ. ನಾನು ಮಹಾನಗರ ಪಾಲಿಕೆ ಅಧಿಕಾರಿಗಳಾಗ್ಲಿ, ಟ್ರಾಫಿಕ್ ಪೊಲೀಸ್ನವರು, ಒಂದೇ ಒಂದು ಪೊಲೀಸ್ನವರು ಇವತ್ತಿಲ್ಲ. ಇಡೀ ಬ್ಲಾಕ್ ಆಗಿ ಉಂಟು, ಜನರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ರಾತ್ರಿ ಹೊತ್ತು ಕರೆಂಟ್ ಇಲ್ಲ, ಹೆಣ್ಮಕ್ಕಳ ಮೈಗೆ ಕುಡುಕರು ಬಂದು ಕೈ ಹಾಕುದು, ಇಲ್ಲಿನ ಶಾಪಿನವರೆಲ್ಲ ಅವರಿಗೆ ರಕ್ಷಣೆ ಕೊಡುವುದಾದ್ರೆ ನಿಮ್ಮ ಇಲಾಖೆಯವರು ಏನಕ್ಕೆ ಇಲ್ಲಿ ಒಂದು ಫುಟ್ಪಾತ್ ಅನ್ನೇ ಇಡೀ ಎಕ್ವೈರಿ ಮಾಡಿಕೊಂಡು, ಮಂಗಳೂರನ್ನೇ ಎಕ್ವೈರಿ ಮಾಡಿಕೊಂಡಿರುವಾಗ ಟ್ರಾಫಿಕ್ನವ್ರು ನೀವೇನ್ ಮಾಡ್ತಿದ್ದೀರಿ? ಇವತ್ತು ಇಲ್ಲಿ ಬರುವಾಗ ಕುಡುಕರು ಬರುದು, ಮೊಬೈಲ್ ಕದಿಯುವುದು, ಇದೇ ಇಲ್ಲಿ ಆಗ್ತಾ ಉಂಟು. 9 ಜನ ಕಳ್ಳರು ಇದ್ದಾರೆ. 9 ಜನ ಕಳ್ಳರು ಇಲ್ಲಿ ಈ ಬಟ್ಟೆ ವ್ಯಾಪಾರ ಮಾಡುವಲ್ಲಿ. ವ್ಯಾಪಾರಕ್ಕೆ ಬರೋಲ್ಲ, ಬಟ್ಟೆ ವ್ಯಾಪಾರ ಮಾಡುವಂಗೆ ಮಾಡೋದು. ಮಾಡಿ ಪರ್ಸ್ ಇಲ್ಲಾಂದ್ರೆ ಮೊಬೈಲ್ ಎತ್ಕೊಂಡು ಹೋಗುದು. ಎಷ್ಟು ಜನರದಾಗಿ ಆಗಿದೆ? ಇವತ್ತೇ ಆಗಿದೆ 3-4 ಜನ. ಇವತ್ತೇ ಆಗಿದೆ 3-4 ಜನ ಹೊಡೆದು ಬಡ್ದು ಕತ್ಕೊಂಡು ಹಾಗೆ ತೆಗೆದಿದ್ದಾರೆ. ಜನ ಜಾಸ್ತಿ ಇದ್ದಲ್ಲ, ಈಗ ನಿಂತಿದ್ದೆ ನಾನು. ಯಾರು ತೆಗ್ದಿದ್ದಾರು? ಯಾರನ್ನ ಗೊತ್ತಿಲ್ಲ, ಹೀಗೆ ತೆಗೆದಿದ್ದೆ. ಯಾರೆಲ್ಲ ಇದ್ರು? ಇವನ್ನ 3-4 ಜನ ಅಷ್ಟೇ ಇದ್ರು. ಎಲ್ಲಿದ್ದಾರೆ ಅವ್ರು ಹೋದ್ರು, ಅವ್ರು ಇಲ್ಲಿ ಇರ್ತಾರ. ಬಟ್ಟೆ ತೆಗಿಲಿಕ್ಕೆ ಬಂದಿದ್ದೆ, ಮತ್ತೆ ಬಟ್ಟೆ ಬೇಕಲ್ಲ, ಅದಕ್ಕೆ ಬಂದಿದ್ದೆ, ಮತ್ತೆ ಎಂತ ಇಲ್ಲ. ಈಗ ನಿಮ್ದು ಮೊಬೈಲ್ ಕಾಲ್ ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್. ಕೊಡುವ. ಇವರೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗುವಾಗ ಇವರು ಕುಡಿಯುವ ಬಾಟಲ್ಗಳು, ಇವರು ತಿಂದ ಬಿರಿಯಾನಿಗಳು, ಇವರದೆಲ್ಲ ಕಸಗಳನ್ನು ಟೌನ್ ಹಾಲ್ನ ಒಳಗೆ ಹಾಕಿಕೊಂಡು ಹೋಗಿದ್ದಾರೆ. ಇದನ್ನು ಯಾರು ಕ್ಲೀನ್ ಮಾಡ್ಲಿಕ್ಕೆ? ಯಾಕೆಂದ್ರೆ ಪಾಪ ಇಲ್ಲಿ ಬರುವ ಕೆಲಸದವರು
ಸೋಮವಾರ ಈ ಟೌನ್ ಹಾಲ್ ಮೇಂಟೈನ್ ಮಾಡುವ ಮಹಿಳೆಯರು ಈ ಕುಡುಕರ ಬಾಟ್ಲಿಯನ್ನು ತೆಗಿಲಿಕ್ಕೆ, ಈ ಬಿರಿಯಾನಿ ಪ್ಲಾಸ್ಟಿಕ್ ಅನ್ನು ತೆಗಿಲಿಕ್ಕೆ ಅವರನ್ನು ಕೆಲಸಕ್ಕೆ ಇಟ್ಟಿದ್ದಾರಾ? ನಮ್ಮ ಮಂಗಳೂರು ನಗರ ಪಾಲಿಕೆ ಕಂದಾಯ ಅಧಿಕಾರಿಗಳು, ಹೆಲ್ತ್ ಇಲಾಖೆಯವರೆಲ್ಲ ನೀವು ಕಮಿಷನರಿಗೆ ಯಾವ ರೀತಿ ಫೀಡ್ ಬ್ಯಾಕ್ ಕೊಡ್ತೀರಂತ ಗೊತ್ತಿಲ್ಲ, ನೀವು ಯಾರನ್ನು ಹೆದರ್ತೀರಂತ ಗೊತ್ತಿಲ್ಲ. ಯಾವನಿಲ್ಲಿ ಜವಾಬ್ದಾರಿ ತಗೊಂಡಿದ್ದಾನೆ ಇವರಿಗೆ ಇಲ್ಲಿ ಬೀದಿ ವ್ಯಾಪಾರ ಮಾಡಲಿಕ್ಕೆ ಅಂತ ನೋಡ್ಕೊಳ್ಬೇಕು. ಯಾಕೆಂದ್ರೆ ಇವರ ಬಾಟ್ಲಿಗಳನ್ನು, ಇವರು ಬಿಸಾಡುವ ಕೊಳಕು ಪದಾರ್ಥಗಳನ್ನು ಎಲ್ಲ ಹೆಕ್ಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಟೌನ್ ಹಾಲ್ನ ಪಾಪ ಮಹಿಳೆಯರಿಗೆ, ನೀವು ಪೌರ ಕಾರ್ಮಿಕರಿಗೆ ಈ ರೀತಿ ಕೆಲಸ ಕೊಟ್ಟಿದ್ದೀರಾ. ಇದಕ್ಕೆ ಯಾರು ಜವಾಬ್ದಾರಿ ನೋಡಿ. ಒಮ್ಮೆ ಬಂದು ಟೌನ್ ಹಾಲಲ್ಲಿ ನೀವು ಕಾರ್ಯಕ್ರಮ ಮಾಡಲಿಕ್ಕೆ ಕೊಡ್ತೀರಲ್ಲ, ಆ ಕಾರ್ಯಕ್ರಮ ಮಾಡಲಿಕ್ಕೆ ಕೊಡುವ ಎಂಟ್ರಿಯಲ್ಲೇ ಯಾವನು ಕುಡ್ದ ಪ್ಲಾಸ್ಟಿಕ್ ಬಾಟಲ್ಗಳು, ಬಿಯರ್ ಬಾಟ್ಲುಗಳು, ಯಾವ್ದು ಪದಾರ್ಥಗಳು ಇಲ್ಲಿ ಬಿಸಾಡುದಾದ್ರೆ ಇದು ಸ್ವಾಗತಕ್ಕೆ ಇಡುದಾ? ನೀವು ಟೌನ್ ಹಾಲನ್ನು ಯಾವ ಕರ್ಮರಕ್ಕೆ ಕೊಟ್ಟಿದ್ದೀರಿ? ಅಲ್ಲಿ ಗಾಂಧೀಜಿಯ ಸ್ಟ್ಯಾಚು, ಇಲ್ಲಿ ಅಂಬೇಡ್ಕರ್ ಮೂರ್ತಿ ಹಾಕೊಂಡು ಸ್ವಚ್ಛತೆ ಬಗ್ಗೆ ಪಾಠ ಮಾಡುವವರು ಈಗ ಒಮ್ಮೆ ಬಂದು ನೋಡಿ. ಇಲ್ಲಿ MLAಗಳು ಬನ್ನಿ ಒಮ್ಮೆ ರೌಂಡು ಟೌನ್ ಹಾಲ್ ಒಳಗೆ, ಖಾಲಿ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ವೇದಿಕೆ ಹತ್ತಿಕೊಂಡು ಭಾಷಣ ಬಿಗ್ದು ಹೋಗುದಲ್ಲ ನಿಮ್ಮ ಜನ್ಮಕ್ಕೆ ಕರ್ಮಕ್ಕೆ. ಇಲ್ಲಿ ಬಂದು ನೋಡಿ, ಟೌನ್ ಹಾಲ್ ಒಂದು ಸುತ್ತ ನೋಡಬೇಕು ನೀವು ಬಂದು, ಯಾವ ರೀತಿ ಟೌನ್ ಹಾಲ್ ಅವ್ಯವಸ್ಥೆ ಆಗಿದೆ, ಯಾವ ರೀತಿ ಕಸ ತುಂಬಿದೆ ಅಂತ ಒಮ್ಮೆ ನೋಡಿ. ಎಲ್ಲ ಡೆಕೋರೇಷನ್ ಹಾಕೊಂಡು ಇವರದೆಲ್ಲ ತಿನ್ನುವಂಥದ್ದು, ಕುಡಿಯುವಂಥ ಬಾಟ್ಲುಗಳನ್ನು ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಸೋಮವಾರ ಟೌನ್ ಹಾಲ್ನ ಮಹಿಳೆಯರು ಬೇಕಾ ನಿಮಗೆ? ಒಂದೇ ಒಂದು ಟ್ರಾಫಿಕ್ ಪೊಲೀಸ್ನವರು ಇಲ್ಲಿ ಇಲ್ಲ. ಇದು ನೋಡಿ ಎಷ್ಟು ವಾಹನ ಸಂಚಾರ ಆಗ್ತಾ ಉಂಟು ನೋಡಿ. ಎಲ್ಲ ಕುಡಿಯುವುದು, ಉಗುಳುವುದು, ಇಲ್ಲಿ ಗಲೀಜು ಮಾಡುವುದು ಎಲ್ಲ ತೋರಿಸಿದ್ದೇವೆ ನೋಡಿ. ಅಲ್ಲಿ ಬಸ್ ಸ್ಟ್ಯಾಂಡಿಂದ ಬಸ್ಸುಗಳು ಬರ್ತಾ ಉಂಟು, ಜನರಿಗೆ ಕ್ರಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಗಾಡಿಗಳು ರಿಕ್ಷಾದಲ್ಲಿ ಮಾರ್ಗದಲ್ಲಿ. ಮಹಾನಗರ ಪಾಲಿಕೆಯಿಂದ, ಸ್ಮಾರ್ಟ್ ಸಿಟಿಯಿಂದ ಇಷ್ಟು ಖರ್ಚು ಮಾಡಿ ಇಲ್ಲಿ ಲೈಟ್ಗಳನ್ನು ಹಾಕಿ, ನಿಮ್ಮ ಯೋಗ್ಯತೆಗೆ ಇದೊಂದು ಲೈಟ್ ಉರಿಯುವುದಿಲ್ಲ, ಪಾಪ ಹೆಣ್ಣು ಮಕ್ಕಳು ಬೀದಿಯಲ್ಲಿ ಇಲ್ಲೇ ನಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಕುಡುಕರವರನ್ನು ಬೆನ್ನಟ್ಟಿಕೊಂಡು ಹೋಗಿ ಇಲ್ಲಿ ಶಾಪಿನವರು ಅವರಿಗೆ ರಕ್ಷಣೆ ಕೊಡಬೇಕಾದ್ರೆ ಇಲ್ಲಿಯ ಪೊಲೀಸ್ ಇಲಾಖೆ ನೀವು ಯಾಕೆ ಕೈ ಕಟ್ಟಿ ಕೂತ್ಕೊಂಡಿದ್ದೀರಿ? ಇಲ್ಲಿಯ MLA ಏನು ಸತ್ತಿದ್ದೀರಾ? ಪ್ರಶ್ನೆ ಕೇಳಲಿಕ್ಕೆ ಆಗುದಿಲ್ಲ. ಒಂದು ರೌಂಡ್ಸ್ ಬನ್ನಿ, ಅಂಗಡಿಯವರ ಹತ್ರ ಮಾತಾಡಿ, ಇಲ್ಲಿ ಸಂಜೆ ಬಂದು ನಿಲ್ಲಿ, ಇಲ್ಲಿ ಲೈಟ್ ಉಂಟಾ? ಕುಡುಕರು ಹೆಣ್ಮಕ್ಕಳಿಗೆ ಯಾವ ರೀತಿ ಮಾಡ್ತಾ ಇದ್ದಾರಂತೆ. ಯಾಕೆಂದ್ರೆ ಮೊನ್ನೆನೂ ನಾವು ತೋರಿಸಿದ್ದೇವೆ ಇಲ್ಲಿ ಕುಡುಕರು ಗಲಾಟೆ ಮಾಡುದು. ಹೆಣ್ಣು ಮಕ್ಕಳು ಕೆಲಸ ಮಾಡಿಕೊಂಡು ಪಾಪ ಆಚೆಯಿಂದ ಕ್ರಾಸ್ ಆಗೋದು ಈಚೆಗೆ, ಕೆಲವರು ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇರುವಾಗ ಇಲ್ಲಿ ಕುಡುಕರು ಬಂದು ಪಬ್ಲಿಕ್ಕಲ್ಲಿ ಮೈಗೆ ಕೈ ಹಾಕುದಾದ್ರೆ ನಮ್ಮ ನಗರ ಪಾಲಿಕೆ ಮಂಗಳೂರು ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಉಂಟು. ನಿನ್ನೆ ಬಂದು ಇವರನ್ನು ಇದನ್ನೆಲ್ಲ ಟೆಂಟ್ ಹಾಕಬಾರ್ದು ಅಂತ ಹೇಳಿ ಹೆಲ್ತ್ ಆಫೀಸರ್ನವರು ಜನರನ್ನು ಕಳಿಸಿ ಹೇಳಿದ್ರೆ ಸಹ ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ ಜಾಂಡ ಊರಿದ್ದಾರೆ. ಇವರನ್ನು ನಿಲ್ಲಿಸುವ ದೊಣ್ಣೆ ನಾಯಕರು ಯಾರು? ಇವರಿಗೆ ಸಪೋರ್ಟ್ ಮಾಡೋರು ಯಾರು? ಮಾತಾಡಿದ ಕೂಡಲೇ ಹೇಳ್ತಾರೆ ಇವರೆಲ್ಲ ನಾವು ಹಣ ಕೊಡ್ತೇವೆ. ಅವರು ಕಾರ್ಪೊರೇಷನ್ಗೆ ಹಣ ಕೊಡುವುದಲ್ಲ, ಯಾವುದ ಕಮಿಟಿಯವರಿಗೆ, ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಯಾವುದ ನಾಯಕರಿಗೆ ಹಣ ಕೊಡ್ತಾರಂತೆ. 20 ರೂಪಾಯಿ ಕಲೆಕ್ಟ್ ಮಾಡಲಿಕ್ಕೆ ಒಬ್ಳು ಇಲ್ಲಿ ಬರ್ತಾಳಂತೆ. ಕೊಡಪ್ಪ 20 ರೂಪಾಯಿ. ಬೇರೆಯವ್ರಿಗೆ ಯಾರಿಗೂ ಕೊಡಬಾರ್ದು, ಬರೀ ಇಮ್ತಿಯಾಸ್ ಬೇಕು ಕೊಡಬೇಕು. ಏನ್ ಕಲೆಕ್ಟ್ ಮಾಡ್ತಾ ಇದ್ರ ದುಡ್ಡು? ಅದು ನಮ್ದು ಯೂನಿಯನ್ಗೆ ಸರ್. ಯಾವ್ದು ಯೂನಿಯನ್? ಅದು CIT ನಮ್ದು ಬೀದಿ ಬದಿ ವ್ಯಾಪಾರಸ್ಥರದು ಯೂನಿಯನ್ ಇದೆ. ಕಾರ್ಪೊರೇಷನ್ ಇಂದ ಅಲ್ಲ, ನಾವು ಯೂನಿಯನ್, ಅದು ನಮ್ದೊಂದು ಯೂನಿಯನ್ ಉಂಟು. ಅದರಲ್ಲಿ ಏನು ಯೂನಿಯನ್? ಬೀದಿ ಬದಿ ವ್ಯಾಪಾರಸ್ಥರದು ಯೂನಿಯನ್ ಉಂಟು ಸರ್. 20 ರೂಪಾಯಿ ಕಲೆಕ್ಷನ್ ಮಾಡೋದು. ನಮ್ಗೆ ಅಲ್ಲಿ ಅವರಿಗೆ ಏನಾದ್ರು ಸಮಸ್ಯೆಗಳು ಬಂದ್ರೆ ನಾವು ಅವ್ರ ಜೊತೆ ಇದ್ದೇವೆ, ಯಾವಾಗ್ಲೂ ಇರ್ತೇವೆ. ಇದು ಕಾರ್ಪೊರೇಷನ್ ಅವ್ರದಲ್ಲ? ಹೌದು. ಇಲ್ಲ, ನಾವು ಯೂನಿಯನ್ ಇಂದ ಮಾಡುದು ಸರ್. ನಮ್ದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಂತ ಹೇಳೋದು ಯೂನಿಯನ್ ಉಂಟಲ್ಲ ಸರ್. ಅವ್ರದ್ದು ಏನಾದ್ರು ಸಮಸ್ಯೆಗಳು ಬಂದ್ರೆ ಬರೋದು ಯೂನಿಯನ್ ಅವರಲ್ಲ, ಬೇರೆ ಯಾರು ಬರೋದಿಲ್ಲಲ್ಲ. ಒಂದು ನಿಮಿಷ ಪುಷ್ಪ, ಈಗ ಕಲೆಕ್ಟ್ ಮಾಡೋಕೆ ಅಂತ ಹೇಳಿ ಅದಕ್ಕೆ ಕಾರ್ಪೊರೇಷನ್ ಅವರು ಬರಬೇಕು. ಅದು ಅವರು ನಮಗೆ ನಮ್ದು ಅಲ್ಲಿ ಎಂತ ರೆಂಟ್ ಉಂಟು ಕೊಡ್ಲಿಕ್ಕೋಸ್ಕರ ಅವರು ಕೊಡುದು ನಮಗೆ. ಅವರು ಒಪ್ಪಿ ಅವ್ರಿಗೆ ಕೊಡುದು. ಅವ್ರು ನಮಗೆ ಬೀದಿ ಬದಿ ವ್ಯಾಪಾರಸ್ಥರು ಅವರೇ ಒಪ್ಪಿಗೆ ಇದ್ದೆ ಅವರು ಕೊಡುದು ಅಲ್ಲಿಗೆ ನಮಗೆ ಅಲ್ಲಿ ಇದು ಎಂತ ರೆಂಟ್ ಕಟ್ಲಿಕ್ಕೆ ಇರ್ತದೆ, ಪ್ಲಸ್ ಸಂಬಳ ಇರ್ತದೆ, ಅಲ್ಲಿ ಸ್ಟಾಫ್ನವ್ರು ಇರ್ತಾರೆ. ನಮ್ದು ಆಫೀಸ್ ಅವ್ರದೇ ಒಂದು ಯೂನಿಯನ್ ಅಂತ ಹೇಳಿ ಒಂದು ಆಫೀಸ್ ಯೂನಿಯನ್ ಉಂಟಲ್ಲ ಸರ್. ಬೀದಿ ಬದಿ ವ್ಯಾಪಾರಸ್ಥರದ್ದು ಯೂನಿಯನ್ ಉಂಟಲ್ಲ? ಹೌದು. ಜಾಗ ಕಾರ್ಪೊರೇಷನ್ ಅವ್ರದ್ದಲ್ಲ? ಹೌದು. ಅವರಿಗೆ ಬೇಕು ಯೂನಿಯನ್ ಅಂತ ಹೇಳಿ ಬೇಕಲ್ಲ ಸರ್. ಅವರಿಗೆ ಸಮಸ್ಯೆಗಳು ಬಂದಾಗ ಏನಾದ್ರೂ ಬೇಕಲ್ಲ? ಹೌದು ಹೌದು. ಬಟ್ ಈ ರೆವೆನ್ಯೂ ಅನ್ನು ಕಾರ್ಪೊರೇಷನ್ ತಗೊಳ್ಬೇಕು ಹೊರತು ನೀವು ತಗೊಳ್ಳೋದು ಎಷ್ಟು ಸರಿ ಅಂತ? ನಾವು ಅವರ ಇಚ್ಛೆಯಿಂದ ಅವ್ರು ಕೊಡುದು ನಮಗೆ. ಯಾಕಂತ ಹೇಳಿದ್ರೆ ನಮ್ದು ಇಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ಇರ್ತದೆ. ಅವರಿಗೆ ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಾವೇ ಎಲ್ಲ ಬರೋದು, ಯೂನಿಯನ್ ಅವ್ರು ಬರ್ತೇವಲ್ಲ. ಹಾಗಾಗಿ ಅವರಿಗೆ ಇವರು ಎಲ್ಲಿಯವರಾದ ಅವರು ಬೀದಿ ಬದಿ ವ್ಯಾಪಾರ ಮಾಡೋರಲ್ಲ ಸರ್. ಅದು ನಮ್ಗೆ ಗೊತ್ತಿಲ್ಲ. ನೀವು ಸರ್ ನಮ್ಗೆ ಏನು ಕೆಲಸ ಉಂಟು, ನಾವು ಅಲ್ಲಿ ಕೆಲಸಕ್ಕಿರೋರು. ಒಂದು ನಿಮಿಷ ಸರ್, ನಮ್ಗೆ ಅಲ್ಲಿ ಕೆಲಸಕ್ಕಿರೋರು ನಮ್ಮ ಹತ್ರ ಏನು ಕೆಲಸ ಹೇಳ್ತಾರೆ ಅದನ್ನು ನಾವು ಮಾಡೋದು ನಮ್ಮ ಕರ್ತವ್ಯ. ನಮ್ಗೆ ಅಲ್ಲಿ ಯೂನಿಯನ್ ಅವರು CIT ಅವರು ಯೂನಿಯನ್ ಉಂಟು. ನಮ್ದು ಬೀದಿ ಬದಿ ವ್ಯಾಪಾರಸ್ಥರದೇ ಯೂನಿಯನ್ ಉಂಟು. ಅಲ್ಲಿ ನಮ್ಗೆ ಕೆಲಸ, ನಾವು ಅಲ್ಲಿ ಕೆಲಸಕ್ಕಿರೋರು, ಅದು ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿ ನಾವು ಸಂಬಳಕ್ಕಿರೋರಲ್ಲ. ಹೌದು.
ಅವ್ರ ಹೆಸರೇನು? ಅಲ್ಲಿ ತುಂಬಾ ಜನರಿದ್ದಾರೆ ಸರ್. ನಮ್ಮ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಮುಜಫರ್ ಅವರಿದ್ದಾರೆ, ಮತ್ತೆ ನಮ್ದು ಬಿಕಿ ಇಮ್ತಿಯಾಜ್ ಅವರಿದ್ದಾರೆ, ಮತ್ತೆ ಇವರು ಸುನೀಲ್ ಕುಮಾರ್ ಬಜಾಲ್ ಇದ್ದಾರೆ, ಮತ್ತೆ ತುಂಬ ಸಂತೋಷ್ ಅವರಿದ್ದಾರೆ. ಅವ್ರು ನಾವು ಕೆಲಸಕ್ಕೆ ಅಲ್ಲಿ ಕೆಲಸಕ್ಕೆ ಇರೋರು, ನಾವು ಅವ್ರು ಏನು ಕೆಲಸ ಹೇಳ್ತಾರೆ ನಮ್ಮ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅದು ನೀವು ಅವ್ರ ಹತ್ರವೇ ಕೇಳಬೇಕು ಸರ್. ಹೌದು, ಕಲೆಕ್ಟ್ ಮಾಡೋದು ಸರಿಯಾ ತಪ್ಪ? ಈಗ ಅದು ನಾವು ಕಲೆಕ್ಟ್ ಮಾಡೋದು ಸರಿ. ಯಾಕಂತ ಹೇಳಿದ್ರೆ ಅವರಿಗೆ ಅಂತ ಯೂನಿಯನ್ ಅಂತೇಳಿ ಒಂದು ಬೇಕಲ್ವಾ? ಅವ್ರಿಗೆ ಏನಾದರೂ ಸಮಸ್ಯೆಗಳು ಬಂದರೆ ಯಾರು ಯೂನಿಯನ್ ಅವರು ಯೂನಿಯನ್ ಅಂತೇಳಿ ಒಂದು ಬೇಕಲ್ವಾ? ಅವ್ರು ಏನಾದಿದ್ರು ಬಂದು ಹೇಳೋದು ನಮ್ಮ ಹತ್ರವೆಲ್ಲ. ಹಾಗಾಗಿ ನಾವು ಏನಾದರೂ ಇದ್ರೆ ಅವ್ರಿಗೊಂದು ಆಫೀಸ್ ಅಂತೇಳಿ ಮಾಡಿದ್ದಾರೆ. ಆ ಆಫೀಸ್ ಇದ್ರೆ ರೆಂಟ್ ಕೊಡಬೇಕು, ಅದು ಮತ್ತೆ ಅದಲ್ಲದೆ ಸ್ಟಾಫ್ ಇಟ್ಟರೆ ಸ್ಯಾಲ್ರಿ ಕೊಡಬೇಕು, ಅದೆಲ್ಲ ಕೊಡ್ಬೇಕಲ್ಲ ಅಂತೇಳಿ ಅವರ ಇಚ್ಛೆಯಿಂದ ಕೊಡೋದು. ಗೊತ್ತಾಯ್ತಾ? ನಮ್ಗಂತ ಬೇಕು ಅಂತ ಹೇಳಿ ಒಂದು ಯೂನಿಯನ್ ಬೇಕು ಅಂತ ಹೇಳಿ. ಮತ್ತೆ ಏನಾದ್ರೂ ನಿಮ್ಗೆ ಬೇಕಿದ್ರೆ ನೀವು ಅಲ್ಲೇ ಬಂದು ಎನ್ಕ್ವೈರಿ ಮಾಡ್ಬೋದು ಸರ್. ಅಲ್ಲಿ ಆಫೀಸಿಗೆ ಬರ್ಬೋದು ನೀವು ಎನಿ ಟೈಮ್, ಅಲ್ಲಿ ಬಂದು ಕೇಳ್ಬೋದು. ನಾನು ಕೇಳೋದೇನು ಅಂತ ಹೇಳಿದ್ರೆ, ಒಂದು ಬೀದಿ ಬದಿ ವ್ಯಾಪಾರಸ್ಥರು, ಒಂದು ನಿಮಿಷ ಸರ್, ನಾನು ಇಲ್ಲಿ ಕೆಲಸಕ್ಕೆ ಇರೋಳು, ನನ್ನ ಹತ್ರ ಏನು ಅವ್ರು ಕೆಲಸ ಹೇಳ್ತಾರೆ ಅದು ಮಾಡೋದು ನನ್ನ ಕಷ್ಟ. ಅದು ನಮ್ದೆಲ್ಲ ಹೇಳಿಕ್ ಆಗುದಿಲ್ಲ ಸರ್. ಸಂಬಳ ಎಲ್ಲ ನಿಮ್ಮ ಹತ್ರ ಹೇಳಿಕ್ ಆಗುದಿಲ್ಲ ಅಲ್ಲ ಸರ್? ಹೇಳಲಿಕ್ಕೆ ಆಗುದಿಲ್ಲ. ಹೌದು, ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸಂಬಳ ಕೊಡ್ತಾರೆ. ಓಕೆ, ಅದು ಒಂದು ವೇಳೆ ಇಲ್ಲಿಗಲ್ ಆದ್ರೆ? ಇಲ್ಲಿಗಲ್ ಯಾಕೆ ಆಗ್ತದೆ? ಇಲ್ಲಿಗಲ್ ಆಗಿ ನಾವೇನು ಮಾಡ್ತಿಲ್ಲ, ನಮ್ದು ರಿಜಿಸ್ಟರ್ ಆದದ್ದೇ. ಕರೆಕ್ಟ್. ಯೂನಿಯನ್. ಹೌದು, ಕರೆಕ್ಟ್. ಕಲೆಕ್ಟ್ ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ಒಂದು ವೇಳೆ ನಾವು ಬೈಲಾದಲ್ಲಿ ಕೂಡ ಇದೆ. ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ರಿಜಿಸ್ಟರ್ ಮಾಡುವಾಗ ಅದ್ರಲ್ಲಿ ಬೈಲ ಎಲ್ಲ ಕೊಡ್ತಾರೆ, ಅದ್ರಲ್ಲಿ ಎಲ್ಲ ಇದೆ. ನೀವು ಬೇಕಾದ್ರೆ ಬಂದು ನೋಡ್ಬಹುದು. ಏನಂತ ಬೈಲ? ಬೈಲದಲ್ಲಿ ಇದೆ ಅಲ್ಲ ಸರ್. ನಾವು ವಾರದ್ದು ಕಲೆಕ್ಷನ್ 20 ರೂಪಾಯಿ ಮಾಡ್ತೇವೆ ಅಂತ ಹೇಳಿಸಲ್ಲ, ಅದ್ರಲ್ಲಿ ಉಂಟು ಎಲ್ಲ. ಅದ್ರಲ್ಲಿ ನೀವು ಅದೊಂದ್ಸಲ ನೋಡಿ. ಅಲ್ಲ, ಇವ್ರದ್ದು ಏನಾದ್ರು ಐಡಿಯಾ ಇದೆಯಾ ಬೀದಿ ಬದಿಯಲ್ಲಿ? ಏನು ಐಡಿಯಾ ಅಂತ ಹೇಳಿದ್ರೆ? ಇವರಿಗೆ ಐಡಿಯಾ ಅವರಿಗೆ ಯೂನಿಯನ್ ಇದೆ, ನಾವು ಕೊಟ್ಟಿದ್ದೇವೆ. ಯೂನಿಯನ್ ಕೊಟ್ಟವ್ರ ಕೊಟ್ಟಿದ್ದಾರೆ, ಮೊದಲಿಂದಲೂ ಉಂಟು ಅವರಿಗೆ. CIT ಯೂನಿಯನ್ ಇದೆ, ಐಡಿ ಉಂಟು ಅವರಿಗೆ. ಯೂನಿಯನ್ ಇದೆ, ಐಡಿ ಉಂಟು. ಅವ್ರಿಗೆ ಹೇಳಿದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಪರ್ಮಿಷನ್ ಇಲ್ಲ, ಇವ್ರ ಹತ್ರ ಟ್ರೇಡ್ ಲೈಸೆನ್ಸ್ ಇಲ್ಲ, ಇದು ಮಾರುವಂತದ್ದು ಇಲ್ಲೀಗಲ್ ಅನ್ನುವಂತ ವಿಚಾರದಲ್ಲಿ ಕಾರ್ಪೊರೇಷನ್ ಅವರು ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ರಿ, ಒಂದ್ ನಿಮಿಷ, ನೀವು ಹೇಳ್ತಾ ಇದ್ರಿ ಇಲ್ಲಿ 20 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಕಲೆಕ್ಟ್ ಮಾಡುದು ಅವರ ಇಚ್ಛೆಯಿಂದ ಅವರು ಕೊಡುದು, ಅವರ ಇಚ್ಛೆಯಿಂದ ಅವರು ಕೊಡೋದು. 1 ರೂಪಾಯಿ ನಾವು ಅವರ ಹತ್ರ ಬೇರೆ ಯಾವುದಕ್ಕೂ ತಕೊಳ್ಳೋರಲ್ಲ. ಅದು ಅವರ ಇಚ್ಛೆಯಿಂದಲೇ ಅವ್ರು ನಾವು ಕೊಡ್ತೇವೆ. ನಮ್ಗೆ ಬಾಡಿಗೆ ಕಟ್ಟಬೇಕು, ನಮ್ಮ ಆಫೀಸಿಗೆ ಸ್ಯಾಲ್ರಿ ಕೊಡಬೇಕು, ಕರೆಂಟ್ ಬಿಲ್ ಎಂತ ಉಂಟಾ ಅದಕ್ಕೋಸ್ಕರ ನಾವು ಕೊಡ್ತೇವೆ ಅಂತೇಳಿ ಅವರ ಇಚ್ಛೆಯಿಂದ ಅವ್ರು ಕೊಡ್ತಾ ಇರೋದು. ನಾವೇನು ಫೋರ್ಸೇಬಲ್ ಅವ್ರ ಹತ್ರ ತಕೊಳ್ಳೋದು ಅಲ್ಲ, ಅವರೇ ಕೊಡುದು. ಅದಕ್ಕೆ ಅವರು ಕೊಟ್ಟದಕ್ಕೆ ನಾವು ಅವರಿಗೆ ರಶೀದ್ ಸಮೇತ ಕೊಡ್ತೇವೆ. ನಾನು ಕೆಲಸಕ್ಕೆ ಅಲ್ಲಿ ಇದ್ದೇನೆ, ಆಫೀಸಲ್ಲಿ. ಇಲ್ಲಿ ನಾವು ಹಂಪನಕಟ್ಟೆ ಕಲೆಕ್ಟ್ ಮಾಡ್ತೇವೆ. ಹಂಪನಕಟ್ಟೆ ಬಸ್ ಸ್ಟ್ಯಾಂಡ್ ಉಂಟಲ್ಲ, ಮೊದಲು ಹಂಪನಕಟ್ಟೆ. ಎಲ್ಲರೂ ಕೊಡೋದಿಲ್ಲ, ಕೆಲವರು ಅವರ ಇಚ್ಛೆಯಿಂದ ಕೊಡ್ತಾರೆ. ಅವರ ಇಚ್ಛೆಯಿಂದ ಕೊಡುದು. ಸ್ಟೇಟ್ ಬ್ಯಾಂಕ್ ಇಂದ ಹಂಪನಕಟ್ಟೆವರೆಗೆ ಮಾಡ್ತೇವೆ. ಹಂಪನಕಟ್ಟೆಯಲ್ಲಿ ಮಾಡ್ತೇವೆ ಸರ್. ಯಾರು ಬೀದಿ ಬದಿ ವ್ಯಾಪಾರ ಮಾಡ್ತಾರೆ, ಎಲ್ಲರೂ ಕೊಡೋದಿಲ್ಲ, ಕೆಲವರು ಕೊಡ್ತಾರೆ. ಕೊಟ್ಟವ್ರ ಹತ್ರ ನಾವು ತಗೊಳ್ತೇವೆ. ನಾವು ಫೋರ್ಸೇಬಲ್ ಯಾರ ಹತ್ರ ಮಾಡೋದಿಲ್ಲ. ಅವರ ಇಚ್ಛೆಯಿಂದ ನಮಗೆ ನಮ್ಮ ಯೂನಿಯನ್ ನಮಗೆ ಬೇಕು ಅಂತ ಹೇಳು, ನಮ್ಗೆ ಏನೇ ಕಷ್ಟ ಬಂದರೂ ಸಹ ಬರೋದು ಯೂನಿಯನ್ ಅಂತ ಹೇಳಿ ಅವರು ನಮಗೆ ಪ್ರೀತಿಯಿಂದ ಕೊಡೋದು, ಅದು ಅಷ್ಟೇ. ಅದು ನಮ್ಗೆ ನೋಡಿ ಸರ್, ನಮ್ದು ರಿಜಿಸ್ಟರ್ ಆದದ್ದು, ಹೌದಾ? ಅದ್ರಲ್ಲಿ ಸಹ ಉಂಟಲ್ಲ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದ? ಅವರ ಇಚ್ಛೆಯಿಂದ ನಮ್ಗೆ ಕೊಡೋದು, ಹೌದಾ? ನಾವು ಅವ್ರ ಹತ್ರ ಫೋರ್ಸೇಬಲ್ ಇಂದ ನಮ್ಗೆ ಕೊಡಿ ಅಂತ ನಾವು ತಗೊಳ್ತಾ ಇಲ್ಲ. ಅವರ ಇಚ್ಛೆಯಿಂದಲೇ ನಮ್ಗೆ ಕೊಡ್ತಾ ಇರೋದು. ನಮ್ಮದು ಮಾತ್ರ ಅಲ್ಲ, ನಾವು ಮಾತ್ರ ಅಲ್ಲ ಕಲೆಕ್ಷನ್ ಮಾಡೋದು. ಇನ್ನೊಂದು ಶ್ರೇಯ ಅಭಿವೃದ್ಧಿ ಸಂಘ ಅಂತ ಹೇಳಿ ಉಂಟು ಬೀದಿ ಬದಿಯಲ್ಲಿ, ಇಲ್ಲಿ ಇದ್ದಾರೆ. ಅವರು ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ, ಕೇಳಿ. 3 ಗಂಟೆಗೆ ಬರ್ತಾರೆ. 3 ಗಂಟೆಗೆ ಇಲ್ಲಿ ವೇಟ್ ಮಾಡಿ ನಿಂತ್ಕೊಂಡು ಅವ್ರ ಹತ್ರ ಸತ್ಯ ತಕೊಳ್ಳಿ. ಅವರೇ ಹೇಳಿದ್ರು, ನಮ್ಗೆ ಆಫೀಸಿಗೆ ಬರ್ಲಿಕ್ಕೆ ಆಗೋದಿಲ್ಲ, ನೀವೇ ನಮ್ಮ ಹತ್ರ ಬಂದು ಕಲೆಕ್ಟ್ ಮಾಡಿ ಕೊಂಡೋಗಿ. ನಾವು ಸ್ವ ಇಚ್ಛೆಯಿಂದಲೇ ನಿಮ್ಗೆ ಕೊಡೋದು. ನಾವೇನ್ ಅವ್ರ ಹತ್ರ ಫೋರ್ಸ್ ಮಾಡ್ತಾ ಇಲ್ಲ, ಇಲ್ಲಿಗಲೂ ಅಲ್ಲ. ನಮ್ದು ಎಲ್ಲ ರಿಜಿಸ್ಟರ್ ಆದದ್ದೇ ಇರೋದು, ಖುಷಿಯಿಂದಲೇ ಕೊಡುದು ಅಷ್ಟೇ. ಅದೇ ಹೇಳ್ಬೋದಲ್ವಾ ನಿಮ್ಗೆ? ಕಾರ್ಪೊರೇಷನ್ ಅದಕ್ಕೆ ಖುಷಿಯಿಂದ ಕೊಡೋದಕ್ಕಿಂತ ಕಾರ್ಪೊರೇಷನ್ ಅಲ್ಲಿ ಒಂದು ರಿಜಿಸ್ಟರ್ ಆಗಿ ಅದಕ್ಕೆ ಬೇಕಾಗಿರುವಂತ ಫೆಸಿಲಿಟಿಯನ್ನು ಮುಂದಕ್ಕೆ ನೋಡವ ಕಾರ್ಪೊರೇಷನ್ ಅವರು ಮಾಡಿಕೊಡ್ತಾರೆ. ನಾನು ಏನು ಹೇಳೋದು ಇಷ್ಟಪಡ್ತೀನಿ ಅಂದ್ರೆ, 30-40 ವರ್ಷದಿಂದ ನಮ್ಗೆ ಯಾರು ಬಂದು ಕೇಳಲಿಲ್ಲ, ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ, 30-40 ವರ್ಷದ ಕಾನೂನು ಈಗ BNSS ಆಗಿದೆ, ಬೇರೆ ಆಗಿದೆ. ಕಾನೂನು ಅದೇ ಇರ್ಬೇಕು ಅಂತ ಹೇಳಿದ್ಯಾ? ಚೇಂಜ್ ಆಗುತ್ತೆ. ಚೇಂಜ್ ಆಗಿದೆಯಲ್ವಾ? ಈಗ ನಮ್ಗೆ ಸಡನ್ ಆಗಿ ಬಂದು ನಮ್ ಚೇಂಜ್ ಆದ್ಮೇಲೆ ನಮಗೋಸ್ಕರ ಏನ್ ಮಾಡ್ಕೊಡ್ಬೇಕು ಅದ್ ಮಾಡ್ಕೊಡಿ, ನಾವು ಹೋಯ್ತೀವಿ. ನಿನ್ನೆ ನಾವು ಇಮ್ತಿಯಾಜ್ ಬಿಗೆ ಮಾತಾಡಿದೀವಿ. ನಾವು ಇಮ್ತಿಯಾಜ್ ಬಿಗೆ ಫೋನ್ ಮಾಡಿದ್ದೀನಿ ನಾನು. ಅವ್ರು ಇಮ್ತಿಯಾಜ್ ಬಿ ಬರ್ತಾರೆ, ಅವರು ಇಮ್ತಿಯಾಜ್ ಬಿನೇ ಮಾತಾಡ್ತಾರ ಬಂದು. ಇಮ್ತಿಯಾಜ್ ಏನು ಸರ್ ನಮ್ಗೆ ಮಧ್ಯದಲ್ಲಿ ಅವ್ರು ಮಾಡ್ಕೊಟ್ಟಿರೋದು ನಮ್ಗೆ. ಈಗ ಮಧ್ಯದಲ್ಲಿ ಈ ನಮ್ಮ ಅಪ್ಪನ ಕಾಲ, ನಮ್ಮ ತಾತನ ಕಾಲಿಂದ ನಾವು ಮಾಡ್ಕೊ ಬರ್ತಾರದು. ನಮ್ಮಪ್ಪ ಅವರಪ್ಪ ಹೋದ್ರು, ಆಮೇಲೆ ನಾವು ಮಕ್ಕಳು ಬಂದಿರೋದು, ನೆಕ್ಸ್ಟ್ ನಮ್ಮ ಮಕ್ಕಳು ಬರ್ತಾರೆ. ಇಲ್ಲಿ ಸ್ಥಳೀಯ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳನ್ನು ಕೂಡ ಹುಡಿ ಮಾಡಿದ್ದಾರೆ, ಅವರಿಗೆ ಸಪರೇಟ್ ಆಗಿ ಝೋನ್ ಮಾಡಿ ಕೊಟ್ಟಿದ್ದಾರೆ, ಅಲ್ಲಿ ಹೋಗುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಸೊ ಆಗ
ನೀವಿರುವಂಥದ್ದು ಇಲ್ಲಿ ಸರಿಯಲ್ಲ ಅಂತೇಳಿ ಹೇಳ್ತಾ ಇರುವಂಥದ್ದು. ಅದಕ್ಕೆ ನಿಮ್ಮನ್ನು ಕೂಡ ಎಬ್ಬಿಸ್ತಾರೆ. 50 ರೂಪಾಯಿಗೆ ನಾವು ಪ್ಯಾಂಟ್ ಶರ್ಟ್ ಕೊಡ್ತೀವಿ. ಸರ್ 50 ರೂಪಾಯಿ ಒಂದು ಇದಕ್ಕೆ ಒಂದು ಸ್ಟಿಚ್ ಆಗಬೇಕಾದ್ರೂ ಅದಕ್ಕೆ ಒಂದು ರೇಟ್ ಇದೆ, ಬಟನ್ಗೆ ಒಂದು ರೇಟ್ ಇದೆ. ಎಷ್ಟು ಬಟನ್ಗೆ 50 ರೂಪಾಯಿಲಿ ಇದು ಕಂಪ್ಲೀಟ್ ಮೆಟೀರಿಯಲೇ ಬರೋದಿಲ್ಲ ಸರ್. ನಿಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ? ನಮಗೆ ತೊಗೊಬಂದು ಕೊಡ್ತಾರೆ. ಮೈಸೂರು ಮಾಲ್ ಇರ್ತದೆ, ಕೆಜಿ ಗಟ್ಲೆ ತೊಗೋತೀವಿ ನಾವು. ಎಕ್ಸ್ಚೇಂಜ್ ಇರ್ತದೆ, ಕೆಜಿ ಗಟ್ಲೆ ತೊಗೋತೀವಿ ನಾವು. ಇವಾಗ ಕೇಳಿ ಇಲ್ಲೇ ಮಾಲಲ್ಲಿ ತೊಗೊಂಡ್ವಿ ನಾವು. ಇಲ್ಲೇ ಕೇರಳದಲ್ಲಿ ಒಂದು ಮಾಲಲ್ಲಿ ತೊಗೊಂಡ್ವಿ ನಾವು, ಕ್ಯಾಲಿಕಟಲ್ಲಿ. ಹಾಂ, ಮಾಲಲ್ಲಿ ಎಕ್ಸ್ಚೇಂಜ್ ಆಫರ್ ಇರ್ತದೆ. ಕೆಜಿ ಗಟ್ಲಕ್ಕೆ ಹೋಗ್ಬಿಡ್ತಾರೆ. ವೇಸ್ಟೇಜ್ ಎಲ್ಲ ತೆಗ್ದು ನಾವು ಹೇಳೋಕ್ಕಾಗಲ್ಲ. 1 ರೂಪಾಯಿ ಇರ್ತದೆ, 2 ರೂಪಾಯಿ ಇರ್ತದೆ, 10 ರೂಪಾಯಿ ಇರ್ತದೆ, ಹೇಳೋಕ್ಕಾಗಲ್ಲ ಅದು. ಹಾಂ, ಈಗ ನಾನು 10 ರೂಪಾಯಿ ಅಂದರೆ ಬಂದ್ಬಿಟ್ಟು ಇನ್ನೊಬ್ಬ 11 ರೂಪಾಯಿ ಅಂತಾನೆ, ಇನ್ನೊಬ್ಬ 12 ಅಂತಾನೆ, 20 ಅಂತಾನೆ. ಯಾರು ಸೇರ್ತದೆ ಅವರು ಕೊಡ್ತಾರೆ ಅವರು. ಸೊ ಅಂಥದ್ದನ್ನು ತಂದು ಮಂಗಳೂರಲ್ಲಿ ಮಾರುದಾ ಸರ್ ನೀವು ಕೆಜಿಗೆ? ಅದು ಕೂಡ ರೋಡ್ ಸೈಡ್ ಅಲ್ಲಿ ಸ್ಮಾರ್ಟ್ ಸಿಟಿ ಏರಿಯಾದಲ್ಲಿ. ಐರನ್ಗೆ 3 ರೂಪಾಯಿ ಕೊಡ್ತೀವಿ, ಐರನ್ಗೆ 3 ರೂಪಾಯಿ ಕೊಡ್ತೀವಿ, ವಾಶ್ಗೆ 5 ರೂಪಾಯಿ ಕೊಡ್ತೀವಿ. ಏನೂ ಇಲ್ಲ, ವಾಶ್ ಮಾಡಿದೆ. ಬಡವರಿಗೆ ಅದೇ ತಾನೆ. ಬಡವರಿಗೆಲ್ಲ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಹೋಗ್ತಾರೆ, ನಾನು ಹೇಳಿದಾಗೆ ಅಲ್ಲಿ ಭಿಕ್ಷುಕರು ಬಂದು ಏನು ಭಿಕ್ಷಾಟನೆ ಮಾಡಿಕೊಂಡು ಹೋಗ್ತಾರಲ್ವಾ, ಸೊ ಅದನ್ನು ಅದೇ ರೀತಿ ನೋಡಿ. ಇದು ಏನಿದೆ ಇದರಲ್ಲಿ ಎಲ್ಲ ಹೋಗಿದೆ. ಇದರಲ್ಲಿ ಬಟನ್ ನೋಡಿ, ಇದು ನೋಡಿ. ಹೌದು. ಸೊ ಅಲ್ಲ, ಇದನ್ನು ಇಲ್ಲಿ ಲೇಬಲ್ಗೋಸ್ಕರ ಇದು ಮಾಡೋದು, ಇದು ತೆಗೆದು ಬಿಸಾಕ್ಬಿಡ್ತೀವಿ. ಸೊ ಅದೇ ಅಲ್ಲ ತೆಗ್ದು ಬಿಸಾಕ್ ಏನಾಯ್ತು ಸರ್ ಈಗ? ಕರೆಕ್ಟ್. ಅದು 50 ರೂಪಾಯಿ ಬಡವರಿಗೆ ಅಲ್ಲ, ಬಡವರಿಗೆ ಅದೇ ಹೇಳೋದು ನಾನು. ಬಡವರಿಗೆ ಬೇಕಾಗಿ ನೀವು ಮಾರಿ ಅಥವಾ ಬೇರೆ ಏನ್ ಬೇಕಾದ್ರೂ ಮಾಡಿ, ಬಟ್ ಈ ರೀತಿ ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಅಥವಾ ಸ್ಮಾರ್ಟ್ ಸಿಟಿ ಆಗಿರುವಂತಹ ಮಂಗಳೂರನ್ನು ಈ ರೀತಿಯಾಗಿ ಮಾಡುವಂತ ಸರಿಯಲ್ಲ ಅಂತೇಳಿ ಅಷ್ಟೇ ನಾನು ಕೇಳುದು. ಆ ಸಂಘದ ನಾಯಕರು ಯಾರು? ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ನಾಯಕರು ಯಾರೇ ಆಗಲಿ, ಶ್ರೇಯೋಭಿವೃದ್ಧಿಯ ಅಥವಾ ಯಾವುದೇ ಸಂಘಟನೆ ಇಲ್ಲಿ ಇದ್ರೆ ಪ್ರತಿಯೊಬ್ಬರು ಇಲ್ಲಿ ಹೇಳ್ತಾರೆ, ಇಮ್ತಿಯಾಜ್ ನಮ್ಮನ್ನು ಕೂತ್ಕೊಳ್ಳಿಸಿದ್ದಾರೆ, ನಾನು ನೋಡ್ಕೊಳ್ತೇನೆ ಅಂತ ಹೇಳುವುದಾದ್ರೆ ಇಮ್ತಿಯಾಜ್ ಇಲ್ಲಿ ಯಾರು? ನಾನು ಹೇಳುದು, ಒಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯವರು ಈ ರೀತಿ ಅಕ್ರಮವಾಗಿ ಬೀದಿ ಬದಿಯಲ್ಲಿ ಕೂತ್ಕೊಳ್ಳಿಸ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಇದು ಮಹಾನಗರ ಪಾಲಿಕೆ ಜಾಗ, ಸಾರ್ವಜನಿಕರು ನಡೆಯುವಂಥ ಫುಟ್ಪಾತ್ಗಳಲ್ಲಿ ಇಂಥ ಅಕ್ರಮ ಕೆಲಸ ಮಾಡಲಿಕ್ಕೆ ಇಲ್ಲ. ಇವರು ಹೇಳ್ತಾ ಇದ್ದಾರೆ ನಾವು ಮೈಸೂರಿಂದ ಬರ್ತೇವೆ ಅಂತ. ಹಾಗಾದ್ರೆ ಮೈಸೂರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಇಲ್ವಾ? ಎಲ್ಲ ವ್ಯಾಪಾರಸ್ಥರ ಮೈಸೂರು ಸಂಘದಲ್ಲಿ ಆದ್ರೆ ಅವರನ್ನಲ್ಲಿ ಕೂತ್ಕೊಳ್ಳಿಸ್ತಿದ್ರು. ಎಲ್ಲ ಮಂಗಳೂರಿಗೆ ಯಾಕೆ ಬರ್ತಾರೆ? ಮಂಗಳೂರಿನ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇವರಿಗೆ ಫೆಸಿಲಿಟಿ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಫೆಸಿಲಿಟಿ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಕರ್ನಾಟಕ ಇದು, ಮೈಸೂರಿಂದ ಮಾತಾಡಬೇಡಿ ನೀವು. ಕರ್ನಾಟಕ ಇದು ಯಾರ ಜಾಗ? ನೀನು ಕನ್ನಡಿಗ ಬಿಡು. ಯಾರ ಜಾಗ? ಯಾರ ಜಾಗ? ಯಾರ ಜಾಗ? ಮಹಾನಗರ ಪಾಲಿಕೆ ಪರ್ಮಿಷನ್ ಕೊಟ್ಟಿದ? ಮಹಾನಗರ ಪಾಲಿಕೆ ಪರ್ಮಿಷನ್ ಕೊಟ್ಟಿದ? 50 ವರ್ಷದಲ್ಲಿ ಈಗ ಪರ್ಮಿಷನ್ ಕೊಟ್ಟಿದ? ಕೊಡಿ ಪರ್ಮಿಷನ್ ಕೊಡು. ಮಹಾನಗರ ಪಾಲಿಕೆ ಲೈಸೆನ್ಸ್ ಕೊಟ್ರೆ ಪರ್ಮಿಷನ್ ಕೊಡು. ನಿನಗೆ ಸಿದ್ದರಾಮಯ್ಯ ಇರ್ಲಿ, ಯಾವನೇ ಇರ್ಲಿ, ಲೈಸೆನ್ಸ್ ಕೊಡು. ನನಗೆ ಕಾಂಗ್ರೆಸ್ ಅಲ್ಲ, ನಿನಗೆ ಫುಟ್ಪಾತ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಹೇಳಿದ? ನಿನಗೆ ಫುಟ್ಪಾತ್ ಅಲ್ಲಿ ನಿನಗೆ ಪಕ್ಕ ಕನ್ನಡಿಗ ಇಲ್ಲ, ನಿನಗೆ ಫುಟ್ಪಾತ್ ಅಲ್ಲಿ ಮಾಡ್ಲಿಕ್ಕೆ ಹೇಳಿದಾರ? ಫುಟ್ಪಾತ್ ಅಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದಾರ? 50 ವರ್ಷದಿಂದ ಅವರ ಆಸ್ತಿಯಾ? ಅವರ ಆಸ್ತಿಯಾ? ಮತ್ತೆ ಗವರ್ಮೆಂಟ್ ಆಸ್ತಿಯಲ್ಲಿ ನಿಂಗೆ ಇಲ್ಲಿ ಮಲಗಬಹುದಾ? ಮನೆ ಕಟ್ಟಬಹುದಾ ನಿನ್ಗೆ? ಈ ಫುಟ್ಪಾತ್ ಅಲ್ಲಿ ನಿಂಗೆ ಇರ್ಬೋದಾ? ಗವರ್ಮೆಂಟ್ ಆಸ್ತಿಯಲ್ಲಿ ಈ ಫುಟ್ಪಾತ್ ಅಲ್ಲಿ ಇರ್ಬೋದಾ ನಿಂಗೆ? ನಿನ್ಗೆ ಬೆಳಿಗ್ಗೆ ಟರ್ಪಲ್ ತೆಗಿಲಿಕ್ಕೆ ಕಾರ್ಪೊರೇಷನ್ ಇಂದ ಹೇಳಿ ಹೋಗಿದಾರಲ್ಲ, ಯಾವ ನನ್ ಕೇಳಿ ಕಟ್ಟಿದ್ದೀನಿ ನೀನು? ಕಾರ್ಪೊರೇಷನ್ ಇಂದ ಎಲ್ಲ ಬಂದು ಹೇಳಿ, ನಿನ್ನೆ ಬಂದು ಹೇಳಿದ್ದಾರೆ. ಇವತ್ತೇನ್ ಕಟ್ಟಿದಿ? ಮತ್ತೆ ನೀನು ಒಬ್ಬನೇ ಏನು ಮಾತಾಡುದು? ನಿನಗೇನು ಅಧಿಕಾರ? ನೀನೇನು ಅವರ ಕುಟುಂಬದವರ ಅಥವಾ ನೀನೆಲ್ಲ ಇದು ಮಾಡುವನ? ನೀನು ಜವಾಬ್ದಾರಿ ಅವನ? ಬಾ. ಹಲೋ, ನಿಮಗೆ ಕಟ್ಟಬೇಡಿ ಹೇಳಿದ್ಮೇಲೆ ನೀವು ಕಟ್ಲಿಕ್ಕಿಲ್ಲ. ಅವನೊಬ್ಬಲ್ಲ ಮಾತಾಡ್ಲಿಕ್ಕೆ, ಮಾತು ನಮಗೂ ಬರ್ತದೆ. ನೀನೊಬ್ಬನೇ ಏನ್ ಇಷ್ಟು ಹಾರಾಡುದು? ಎಲ್ಲರಿದ್ದಾರಲ್ಲ ವ್ಯಾಪಾರಸ್ಥರು, ನೀನೇನ್ ಇಷ್ಟು ಹಾರಾಡುದು? ನೀನು ನಿನಗೆ ಬಡವರಿ ಪರ್ಮಿಷನ್ ಏನ್ ಕೊಟ್ಟದು? ಯಾರು ಕೊಟ್ಟಿಲ್ಲ ಕಣಪ್ಪ. ನಿಮ್ಗೆ ಇರೋ ಮಾತು ಹೇಳ್ತಾರದು. ಅಷ್ಟು ವರ್ಷದಿಂದ ಹಾಕೋ ಬರ್ತಾ ಇದೀವಿ ನಾವು. ಯಾರು? ಇದು ಇಲ್ಲಿಗಲ್ ರೀ. ಇದು ಕಾರ್ಪೊರೇಷನ್ ಜಾಗ, ಕಾರ್ಪೊರೇಷನ್ ಪರ್ಮಿಷನ್ ಕೊಡ್ಬೇಕು ನಿಮ್ಗೆ. ಕಾರ್ಪೊರೇಷನ್ ನಮ್ಗೆ ಇವಾಗ ಹೇಳ್ತಾ ಇರೋದು ನೆನ್ನೆ ಒಬ್ಬ ಇದ್ದಿದ್ದು ನಮ್ಗೆ ಇವಾಗ ಹೇಳ್ತಾ ಇರೋದು ಕಟ್ಬೇಡಿ ಅಂದ್ರೆ ಈಗ ಎಲ್ಲರೂ ಇದಾರೆ, ಕಟ್ಟಲ್ಲ ಯಾರು. ಕಲ್ಲರ್ ಇದ್ದಾರೆ ಇಲ್ಲಿ, ಕಳ್ಳರ್ ಇದ್ದಾರಾ? ಬರುವಾಗ ಕಲ್ಲರ್ ಇದ್ದಾರೆ ಇಲ್ಲಿ, ತುಂಬಾ ಮಂದಿ ಕಲ್ಲರ್ ಇದ್ದಾರೆ.
ತುಂಬಾ ಮಂದಿ ಎಲ್ಲ ಹಿಂದಿಯವರು ಬಡವರ ಮೇಲೆ ಹೊಟ್ಟೆ ಹೊಡಿತಾರೆ ಮೇಡಮ್ ನೀವು ಸಪೋರ್ಟ್ ಎಲ್ಲ ಮಾಡಬೇಡಿ ನೀವು ಕಳರಿಗ ಕಲರಿಗೆ ಇವರೆಲ್ಲ ಸಪೋರ್ಟ್. ನಾನು ಹೇಳ್ತಿದ್ದೀನಿ, ಈಗ ನಾನು ಬರುವಾಗ ಅಲ್ಲಿ ಒಬ್ಬ ಈಗ ಓಡಿ ಹೋದ, ನನಗೆ ಎಲ್ಲ ಇದು ಮಾಡಿದ. ಇಲ್ಲಿ ತುಂಬಾ ಕಲರ್ ಇದ್ದಾರೆ. ನಮ್ಮ ಊರ್ದಕ್ಲೆ ಬೇನಾರು ಕೂಡ ಪೂಜೆ ಜತ್ತದ ಉಲಾಯಿ ಪಾಡುವ ಬಂತೇವೆ ಮಾತು ಮುನ್ಸಿಪಾಲಿಟಿ ಬರ್ತದೆ. ಜತ್ತದ ಉಲಾಯಿ ಪಾಡುವ ರೈಡ್ ಮಲ್ಪೆ ನಿಕ್ಲು ಒಲ್ಲ ಮುಲ್ ಬೀವರ ಬಂದಿಂದು ಬಾಕಿ ದಕ್ಕಲು ಮಾತಲ್ಲ ಮುಲ್ಲ ಬೆನೋಲಿ ನಮ್ಮ ಊರು ಪುಟ್ಟದಿನ ಊರು ನಮ್ಮ ಕಿಸಿ ಬಂಡ ಇತ್ತಿನಕ್ಲು ಪೂರ ಮತ್ತೆ ಒಳ್ತೊಟ್ಟು ಬತ್ತಿನಕ್ಲು ಮುಲ್ಲ ಬೆನ್ಪೇರು ನಮ್ಮ ಊರುಡುಂದೇ ಊರು ಪುಟ್ಟಿನಕ್ಲೆ ದೀವರ ಜಾಗ ಇದ್ದಿ ಅವು ಮಲ್ಲ ತಪ್ಪತ್ತೆ ಓಟಕ್ಕೆ ಬಂದಾಗ ಕಾರ ಕೈ ಬತ್ತುವೆ ರೆಡ್ ರೇಷನ್ ಕಾರ್ಡ್ ರೆಡ್ ಮಾತ್ರ ಮಾಡ್ತಿದೆ ಒಳ್ತೊಟ್ಟು ಬರ್ತದೆ ಹೌದಾನ ನಮ್ಮಕ್ಕೆ ದೀವರ ಬಿಟ್ಟು ಬಂದ ನಮ್ಮೆಲ್ಲ ಚರ್ಮನ್ ಮಕ್ಕಳು ಬೆನ್ಪಿನಕ್ಲೆ ಓಲಾಂಡ್ ಇರ್ಬೋದು ಕುಲ್ಲೆಗೆ ಅಪ್ಪಗ ದಪ್ಪವೇ ಗೊತ್ತುಂಟೆ ಪೂರ ಮೈಸೂರು ಮೈಸೂರು ಅಂತ ಪೂರ ಓಟು ಬ್ಯಾನರ್ ಬರ್ತಾರೆ ಬಡವ್ರ ಮೇಲೆ ಸ್ವಲ್ಪ ಬಾಯಿ ಮುಚ್ಚ ಸಾಕ, ಸ್ವಲ್ಪ ಬಾಯಿ ಮುಚ್ಚಿ ಇಲ್ಲಿ ಮಾತಾಡೋದು ಅಂತ ಹೆಂಗಸು ಮಾತಾಡೋದು ಸಾಕು ನಿಂದು. ನಿಮಗ್ ಮಾತಾಡ್ತಾ ಮತ್ತೆ ಇದ್ದೀನಿ ಅಲ್ಲಿ ಮಾತಾಡ್ದೇನು ಮಣ್ಣನ್ನು ಮಾತಾಡೋದು ಏನು ಕೇಳುದಿಲ್ಲ ಹೆಂಗಸರು ಮಾತಾಡುವಾಗ ಇಲ್ಲಿ ಏನು ದರ್ಪ ಏನು ನಿಂದು ದರ್ಪ ಏನು ಇಲ್ಲಿ ಮಾತಾಡುವಾಗ ಏನು ನಿಂದು ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರಲ್ಲ ಮಾತಾಡು ನಾ ತಗೊಳ್ತೇನೆ. ಹೊಟ್ಟೆ ಹೊಡಿದು ಬಡವ್ರು ಇವರು ಯಾರು ಬಡವರಲ್ವಾ ಇವರು ಬಡವರಲ್ವಾ ಅವರ ವಿಷಯ ಕೇಳ್ತಾ ಇರುವಾಗ ನೀನ್ ನಡುವೆಲ್ಲ ಎಂತದ್ದು ಕರ್ಮ ಆಗಿದ್ದು ಕೇಳು. ನೀನೇನು ಅರಚುದು ನೀವು ಅಂಗಡಿ ನಿನ್ನ ಅಂಗಡಿ ಏನು ನಿನ್ನ ಅಂಗಡಿ ಬೋರ್ಡ್ ಉಂಟಾ ಅಥವಾ ಲೈಸೆನ್ಸ್ ಉಂಟಾ ನಿನ್ನ ಅಂಗಡಿ ನಿಂದು? ಮತ್ತೆ ಯಾವನ್ ಕರಿ ಯಾವ ಲೈಸೆನ್ಸ್ ಕೊಟ್ಟು ಕರಿ ಇಮ್ತಿಯಾಜಿ ಕರಿ ಇಮ್ತಿಯಾಜಿಗೆ ಕರಿ ಫೋನ್ ಮಾಡಿ ಇಮ್ತಿಯಾಜಿಗೆ ಯಾವ ಇಮ್ತಿಯಾಜ್ ಕರಿ ಯಾವ ಇಮ್ತಿಯಾಜ್ ಅವನ ಜಾಗವಾ ಇಮ್ತಿಯಾಜ್ ಇದು ಜಾಗವಾ ಮತ್ತೆ ಇಮ್ತಿಯಾಜ್ ಇದು ಜಾಗವಾ ಕರಿ ಇಮ್ತಿಯಾಜಿಗೆ ಯಾವ ಇಮ್ತಿಯಾಜ್ ಇಮ್ತಿಯಾಜ್ ನಿನ್ನ ಇಮ್ತಿಯಾಜಿ ಕರಿ ಮಾಡು ವಿಡಿಯೋ ಮಾಡು. ನೀನು ಆ ಮಕ್ಕಳನ್ನ ಎಲ್ಲ ಬಾಲ ಕಾರ್ಮಿಕರು ಶಾಲೆಗೆ ಹೋಗೋ ಬಾಲ ಕಾರ್ಮಿಕರು ಮಾಡು ಇಮ್ತಿಯಾಜ್ ಕರೀರಿ ಇಮ್ತಿಯಾಜಿಗೆ ಕರೀರಿ ಅವನು ಇವನ ಅತಿ ಆಯ್ತು ಒಂದು ಕರಿ ಏನು ಎಲ್ರಿಗೂ ಕಂಪ್ಲೇಂಟ್ ಆಗಿದೆ, ಎಲ್ಲರಿಗೆ ಆಕ್ಷನ್ ತಗೊಳ್ತಾರೆ. ನಾವೆಂತದು ಮಂಗಳೂರಿನ ಮಗ ಇವನಿಗೆ ಗೊತ್ತುಂಟ ಮುಟ್ಟಾಳನಿಗೆ ಮುಟ್ಟಾಳ ಅಂದ್ರೆ ಓ ಅಲ್ಲಿ ವಿಡಿಯೋ ಆಗ್ತಾ ಉಂಟಲ್ಲ ಎಂತ ಭಾಷೆ ನಿಮ್ದು ಮಾಡು ಎಲ್ಲಾ ಖಾಲಿ ಮಾಡ್ತೀವಿ. ಹಲೋ 300 ಕಿಲೋಮೀಟರ್ ಮೈಸೂರಿಂದ ಅಲ್ಲಿಗೆ ಬರತ್ ನಾವು ಹಲೋ ದುಡಿಯಕ್ ಬಂದು ತಿಂದಿ ನಾವು ಟೌನ್ ಹಾಲ್ ನ ಮುಂದೆ ನಿಮ್ಗೆ ಟೌನ್ ಹಾಲ್ ಗೊತ್ತಿಲ್ವಾ? ಸ್ಟ್ರೈಕ್ ಮಾಡವ ಇವತ್ತು ನಾವು ಮಾಡ್ತೀವಿ. ಮೈಸೂರವರು ತರಕಾರಿ ಸುಳ್ಳ ಮಕ್ಕಳು ಅಂದ್ರೆ ಏನ್ ಮಾತಿದು? ಬರ್ಲಿ ನಮ್ಮ ಒಟ್ಟ ಮೇಲೆ ಹೊಡೆದ್ರೆ ಇವ್ರ ಕತೆ ಮುಗೀತು ಅಂತ. ಯಾರ ಕತೆ ಮುಗೀತು? ಅವ್ರು ಮಾಡ್ಲಿ ನಮ್ ಕೆಲಸ ನಾವು ಮಾಡ್ತೀವಿ. ಇವಾಗ ನೆಕ್ಸ್ಟ್ 500 ರೂಪಾಯಿ ಸಂಪಾದನೆ ಮಾಡೋದು ಬರೋದು ನಾವು ಇಲ್ಲಿ ಮಾರ್ಗ ಹೋಗೋದಣ್ಣ ನಾವು. ನೋಡ್ಕೊಳ್ತೇನೆ ಸವಾಲಾಗ್ತಾನೆ ನಾ ಕೇಳ್ತೇನೆ ಸವಾಲಾಗ್ತಾ ಇದ್ದಾನೆ ಪಬ್ಲಿಕ್ಕಿಗೆ. ಮೂವತ್ತು ವರ್ಷದಿಂದ ಪರ್ಮಿಷನ್ ಇತ್ತ ಸರ್, ಇವಾಗ ಬಂದ್ರೆ ಪರ್ಮಿಷನ್ ಲೈಸೆನ್ಸ್ ಇಲ್ಲ. ಹೇಳಿ ಗುರುಗಳೇ, ನೀವು ನಿಮ್ಮ ಮಾತಿಗೆ ಬರ್ತೀನಿ. ಹೇಳಿ ಇವರ ಮಕ್ಕಳಿಂದ ಹಿಡಿದು ಇನ್ನೆಲ್ಲ ಕೂತ್ಕೊಳ್ತಾನಂತೆ, ನಿಮ್ಮನ್ನ ಹೇಗೆ ನೋಡ್ತೇನೆ ಅಂತ ಹೇಳಿ ಅಂತ ಚಾಲೆಂಜ್ ಆಗ್ತಿದ್ದ ನೀವ. ಇವನಿಗೆ ಯಾಕೆ ತಲೆ ಬಿಸಿ? ಬ್ಯಾಗ್ ಕೊಡಬೇಡಿ ಬರ್ಲಿಗೆ, ಇಲ್ಲಿ ಬರ್ಲಿ ಯಾವ ಫ್ರೆಂಡು ಎಲ್ಲ ಬೀದಿಯವ್ರಿಗೆ ಹೇಳಿ ನಿಂಗೆ ಟೌನ್ ಅಲ್ಲ ಮುಂದೆ ನಿನ್ಗೆ ಯಾರು ಕೊಡ್ಲಿಲ್ಲ ಬೀದಿಯವ್ರಿಗೆ. ಒಂದು ಮೈಸೂರ ಒಂದು ಆ ಭಾಷೆ
पूरा पलंगा अरे देंगे रे आओ भी देंगे पूरा ಸರ್ ಏನೊಂದು ಮೆಡಿಕಲ್ ಟೆಸ್ಟ್ ಮಾಡ್ಕೊಡು. ಏ ಬಾಯ್ ಮುಚ್ಚು ಏನು ಹೇಳಿ ಮಾತಾಡ್ತೀನಿ ನೀನು. ಒಂದು ನಮ್ಮ ಟೌನ್ ಅಲ್ಲದೆ ದುರ್ದ ಹಣೆ ಬರದೆ ಇಂಥದೇ ಎಲ್ಲ ಬರುದು. ಹುಡುಗಿಯರಿಗೆ ಮೈ ಕೈ ಹಾಕುದು ಇದು ಮಾಡುದು. ಮಾತಾಡುವಾಗ ಇವರು ಇಮ್ತಿಯಾಜ್ ಇದು ಹೆಸರು ಹೇಳ್ತಾ ಇದ್ದಾರೆ. ಇಮ್ತಿಯಾಜ್ ಯಾರು ಇಲ್ಲಿ? ಇಮ್ತಿಯಾಜ್ ಸ್ಟೇಟ್ ಬ್ಯಾಂಕ್ ಅನ್ನು ಲೀಸಿ ತಗೊಂಡಿದ. ಇಮ್ತಿಯಾಜ್ ಟೌನ್ ಹಾಲ್ ಅನ್ನು ಲೀಸಿ ತಗೊಂಡಿದ. ಇಮ್ತಿಯಾಜ್ ಯಾವುದೋ ಒಂದು ಹುಡುಗಿಯನ್ನು ಬಂದು ಮಧ್ಯಾಹ್ನ ಸಂಜೆ ಬಂದು 20 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ನಮ್ಮ ಯೂನಿಯನ್ ಅಂತ ಅಲ್ಲಿ ಹಣ ಮಾಡ್ಲಿಕ್ಕೆ ಹೊರಡುದಲ್ಲ. ನಾನು ಇಷ್ಟೊತ್ತು ಹೇಳಲಿಲ್ಲ ಇಮ್ತಿಯಾಜ್ಗೆ. ಪ್ರತಿಯೊಬ್ಬರು ಇಲ್ಲಿ ಮೈಸೂರಿನ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಇಮ್ತಿಯಾಜ್ ನಮಗೆ ಕುತ್ಕೊಳಿಸಿದ್ದು ಅಂತ. ಪೊಲೀಸರಿಗೂ ಸಹ ಫೋನ್ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಬೇಕಂತ ಇಲ್ಲಿ ಹಲ್ಲೆ ಮಾಡಿಸುದ ಇಮ್ತಿಯಾಜ್ ನೀವು? ಯಾಕೆಂದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇಲ್ಲಿ ಕುಡುಕರು ಮೈಗೆ ಕೈ ಹಾಕುವಾಗ ಈ ಶಾಪಿನವರು ಅವರಿಗೆ ರಕ್ಷಣೆ ಕೊಡ್ತಿದ್ದಾರೆ. ನಿಮ್ಮ ಬೀದಿ ವ್ಯಾಪಾರಸ್ಥರ ಸಂಘದವರು ಅಲ್ಲಿ ಕಲೆಕ್ಷನ್ ಮಾಡಿ ಕುತ್ಕೊಳ್ಳೋದು, ಇವಳನ್ನು ಪ್ರಚೋದನೆ ಮಾಡಿ ಮೈಸೂರಿಂದ ಎಲ್ಲಿ ಬಟ್ಟೆಗಳನ್ನು ತಂದು 5 ರೂಪಾಯಿ ಇಸ್ತ್ರಿ ಮಾಡುದು, 5 ರೂಪಾಯಿ ಕಲರ್ ಮಾಡಲಿಕ್ಕೆ ಆ ಬಟ್ಟೆಯನ್ನು ತಂದು ಒಬ್ಬ ಎದೆ ಮುಟ್ಟಿಕೊಂಡು ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾನೆ, ಚಾಲೆಂಜ್ ಮಾಡ್ತಾ ಇದ್ದಾನೆ. ನಾನು ಕನ್ನಡಿಗ, ಮಂಗಳೂರಲ್ಲೇ ಬಂದು ಕೂತ್ಕೊಳ್ತೇನೆ ಅಂತ ಹೇಳುದಾದ್ರೆ ಇಮ್ತಿಯಾಜ್ ಅರ್ಥ ಮಾಡಬೇಕು ಯಾರಿದು ಸಪೋರ್ಟ್ ಮಾಡುದು. ಅವರನ್ನು ಬೀದಿಯಲ್ಲಿ ಕೂತ್ಕೊಳ್ಳಿಸಿ ಹೆಂಗಸರ ಮೇಲೆ ಪ್ರಚೋದನೆ ಮಾಡುವುದಲ್ಲ. ನೀವು ಪ್ರಚೋದನೆ ಮಾಡುವುದಲ್ಲ. ನಿಮ್ಮ ಕುಮ್ಮಕ್ಕಿಲ್ಲದ ಒಬ್ಬ ಮೈಸೂರಿನವ ಬಂದು ಇವತ್ತಷ್ಟು ಮಾತಾಡುವುದಿಲ್ಲ. ನಾನು ಹೇಳ್ತಾ ಇದ್ದೇನೆ ಇಮ್ತಿಯಾಜ್ ವೈಯಕ್ತಿಕ ಇದುವರೆಗೆ ನಾನು ಮಾತಾಡಲಿಲ್ಲ ಪಬ್ಲಿಕ್ ಅಲ್ಲಿ. ಇವತ್ತು ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಮೈಸೂರಿನವ ಇಲ್ಲಿ ಕೂತು ನಮಗೆ ಇಮ್ತಿಯಾಜ್ ಕೂತ್ಕೊಳಿಸಿದ್ದು ಅಂತ ಹೇಳುವಾಗ ಇಲ್ಲೇ ಆಡಳಿತ ಇಲ್ವಾ? ಜಿಲ್ಲಾಡಳಿತ ಇಲ್ವಾ? ಯಾರು ಇಲ್ವಾ? ಸುಪ್ರೀಂ ಕೋರ್ಟಿನ ಆದೇಶ ಉಂಟು, ಈ ರೀತಿ ಬೀದಿ ವ್ಯಾಪಾರ ಮಾಡಲಿಕ್ಕೆ ಇಲ್ಲ. ಆದರೆ ಸ್ಮಾರ್ಟ್ ಸಿಟಿ ಆಗಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ನಾನು ಪ್ರಶ್ನೆ ಹಾಕುದು, ನೀವು ಇಷ್ಟೆಲ್ಲ ಕೋಟಿಗಟ್ಟಲೆ ಫಂಡ್ ತಂದು ಇವುಗಳನ್ನು ಇಲ್ಲಿಕೊಂಡು ವ್ಯಾಪಾರ ಮಾಡಲಿಕ್ಕೆ. ಮೈಸೂರಲ್ಲಿ ಯಾವುದೇ ಬೀದಿ ವ್ಯಾಪಾರಸ್ಥರು ಇವುಗಳನ್ನು ಕುತ್ಕೊಳಿಸಿದ್ರೆ ಬಿಡುವುದಿಲ್ಲ. ಆದರೆ ಮಂಗಳೂರಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಕಾನೂನು ಇಲ್ವಾ? ಈ ಮೊದಲೇ ಕೆಲವು ಇಲ್ಲಿ 3-4 ಮರ್ಡರ್ ಆಗಿದೆ. ಇಂತೆಲ್ಲ ಹುಚ್ಚರನ್ನು ಕುಡ್ಕೊಂಡು ಡ್ರಗ್ಸ್ ಇಟ್ಕೊಂಡು ಈ ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಬರುವವರು ನಮ್ಮನ್ನು ಯಾರು ಎಬ್ಬಿಸ್ತಾರೆ? ತಾಕತ್ತಿದ್ರೆ ನೋಡುವ. ನಾವು ಕನ್ನಡಿಗರು ರಾಜ್ಯದ ಎಲ್ಲ ಕಡೆಗೆ ಹೋಗ್ತೇವೆ. ನನ್ನ ಅಪ್ಪ ಕೆಲಸ ಮಾಡಿದ್ದಾನೆ, ನನ್ನ ಅಜ್ಜ ಕೆಲಸ ಮಾಡಿದ್ದಾನೆ, ನನ್ನ ಮಕ್ಕಳನ್ನು ನಾನು ಫುಟ್ಪಾತಲ್ಲೇ ಕೆಲಸ ಮಾಡ್ತೇನೆ ಅಂತ ಒಂದು ಮೈಸೂರಿಂದ ಬಂದು ಇಲ್ಲಿ ಮಂಗಳೂರಿನ ಟೌನ್ ಹಾಲ್ನ ಮುಂದೆ ಮಾತಾಡ್ತೇನೆ ಹೇಳುವಾಗ ಇವರು ಯಾರು ಅಂತ ಪ್ರಶ್ನೆ. ಇವರಿಗೆ ಪ್ರಚೋದನೆ ಮಾಡುವವರು ಯಾರು? ಇವರಿಗೆ ಇವತ್ತು ದೊಂಬಿ ಮಾಡಿಸಿ ಎಬ್ಬಿಸದಾಗೆ ಮಾಡುವವರು ಯಾರು? ನಾವು ಯಾರು ಬೀದಿ ವ್ಯಾಪಾರಸ್ಥರ ವಿರೋಧ ಅಲ್ಲ. ಬೀದಿ ವ್ಯಾಪಾರಸ್ಥರಿಗೆ ವೆಂಡರ್ ಝೋನ್ ಫೆಸಿಲಿಟಿ ಮಾಡಬೇಕಂತಲೇ ನಾವು ಕಮಿಷನರ್ ಹತ್ರ ಮೀಟಿಂಗ್ ತೆರೆದು ಇವತ್ತು 138 ಶಾಪ್ಗಳನ್ನು ನಾವು ಮಾಡಿ ಅಲ್ಲಿ ಫಂಡ್ ರಿಲೀಸ್ ಮಾಡಿ ಅವರನ್ನು ಕೂತ್ಕೊಳ್ಳಿಸುವ ವ್ಯವಸ್ಥೆ ಮಾಡುವಾಗ ನೀವು ಇಲ್ಲಿ ಮೈಸೂರಿನವರನ್ನು ತಂದು ಕೂತು ಕಲೆಕ್ಷನ್ ಮಾಡಿಕೊಂಡು ಅವರ ಹತ್ರ ದೊಂಬಿ ಎಬ್ಬಿಸುವುದಾದ್ರೆ ನೀವು ಮಂಗಳೂರಿನವರ ಅಂತ ಅನ್ನೋ ಪ್ರಶ್ನೆ. ಇಲ್ಲಿ ಎಲ್ಲ ಬೀದಿ ವ್ಯಾಪಾರಸ್ಥರ ಸಂಘ ಮಾಡಿಕೊಂಡು ಯಾರ್ಯಾರನ್ನು ಬೀದಿಯಲ್ಲಿ ಫುಟ್ಪಾತಲ್ಲಿ ಕೂತು ಜನರಿಗೆ ತೊಂದರೆ ಮಾಡುವ ಬೀದಿ ವ್ಯಾಪಾರಸ್ಥರ ಸಂಘದ ವಿರುದ್ಧ ನಾವಿನ್ನು ಕಾನೂನಾತ್ಮಕವಾಗಿ ಹೋಗ್ತೇವೆ. ಈಗ ನೋಡಿ ಸಮಯ ರಾತ್ರಿ 10:25. ಪಾಂಡೇಶ್ವರದವರು ಬಂದು ಅವನನ್ನು ಕರ್ಕೊಂಡೋಗಿ ಈಗ ಪ್ರೊಸೀಜರ್ ವೈಸ್ ಅವರ ಮೇಲೆ ಕೇಸಿಗೆ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅಲ್ಲಿ ನೋಡುವಾಗ ಎನ್ಕ್ವೈರಿ ಮಾಡುವಾಗ ಅವನ ID ನೋಡುವಾಗ ಆಗ ನಾನು ಕನ್ನಡಿಗ ಮೈಸೂರಿನವ ಅಂತ ಹೇಳ್ತಿದ್ದ. ಅವನ ಹೆಸರು ಸೈಯದ್ ಜಬೀಬ್ ಅಂತ. ಅವನಾಗ ಮಾತಾಡುವಾಗ ಹೇಳ್ತಿದ್ದ ನನಗೆ ಇಮ್ತಿಯಾಜ್ ಕಾಲ್ ಮಾಡೋದು, ಇಮ್ತಿಯಾಜ್ನ ಬೆಂಬಲ ಉಂಟು. ನನಗೆ ಈಗ ಗೊತ್ತಾಯಿತು ಇಲ್ಲಿದ್ದು ಸೈನ್ಯ ಎಲ್ಲ ಅವನನ್ನು 112 ಬಂದು ಗಾಡಿಯಲ್ಲಿ ಕರ್ಕೊಂಡೋಗಿ ಪಾಂಡೇಶ್ವರ ಠಾಣೆಗೆ ಕರ್ಕೊಂಡು ಹೋಗುವಾಗ ನಾವು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಪಾಂಡೇಶ್ವರ ಠಾಣೆಗೆ ಹೋಗುವಾಗ ಎಲ್ಲ ಮೈಸೂರಿನ ಟೀಮು ಪಾಂಡೇಶ್ವರ ಠಾಣೆಯ ಮುಂದೆ ನಿಂತಿತ್ತು. ಅಲ್ಲಿ ನೋಡುವಾಗ ಬಂದದ್ದು ಇವರು ಇಮ್ತಿಯಾಜ್ ಹೇಳುವಾಗ ನಾನು ಯಾರವರ ಫ್ಯಾಮಿಲಿಯ ಇಮ್ತಿಯಾಜ್? ಯಾಕೆಂದರೆ ಪೊಲೀಸ್ನವರಿಗೆ ಸಹ ಮೊಬೈಲ್ ಕೊಡ್ತಿದ್ದ, ನನ್ನ ಫ್ರೆಂಡ್ ಹತ್ರ ಮಾತಾಡಿ ಅಂತ ಹೇಳ್ತಿದ್ದ. ಅಲ್ಲಿ ನೋಡುವಾಗ ಇಮ್ತಿಯಾಜ್ ಬೀದಿ ವ್ಯಾಪಾರಸ್ಥರ ಅಧ್ಯಕ್ಷ ಇಮ್ತಿಯಾಜ್. ನನಗೆ ಆಶ್ಚರ್ಯ ಆಗ್ತಾ ಉಂಟು, ಇಮ್ತಿಯಾಜ್ನವರು ಈ ರೀತಿ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟೀಸಿಗೆ ಈ ರೀತಿ ಫುಟ್ಪಾತಲ್ಲಿ ಬೆಂಬಲ ಕೊಟ್ಟು ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮೆಂಬರ್ಶಿಪ್ಸ್ ಅಲ್ಲ, 20 ರೂಪಾಯಿ ಅವರ ಹತ್ರ ಹುಡುಗಿಯನ್ನು ಕರ್ಕೊಂಡೋಗಿ ಕಲೆಕ್ಟ್ ಮಾಡ್ತಾರೆ ಹೇಳುವಾಗ ನಾನು ಹೇಳಬೇಕು, ನೀವು ಈ ಸಂಘಟನೆ ಹೆಸರಲ್ಲಿ, ಬೀದಿ ಕಾರ್ಮಿಕರ ಸಂಘಟನೆ ಹೆಸರಲ್ಲಿ ನೀವು ಈ ರೀತಿ ಅವ್ಯವಹಾರ ಮಾಡುವಾಗ ಮುಂದೊಂದು ದಿನ ನಿಮ್ಮ ಪಕ್ಷಕ್ಕೂ ಇದು ತೊಂದರೆ ಆದೀತು. ಇಮ್ತಿಯಾಜ್ ಮಾತ್ರ ಅಲ್ಲ, ಈ ಎಲ್ಲ ಯಾವುದು ಈ ಒಂದು ಬೀದಿ ವ್ಯಾಪಾರಸ್ಥರ ಸಂಘ ಆಗಲಿ ಅಥವಾ ಬೇರೆ ಕಾರ್ಮಿಕರ ಸಂಘ ಅಂತ ಮಾಡಿಕೊಂಡು ಈ ರೀತಿ ಅನಧಿಕೃತ ಅಕ್ರಮ ವ್ಯವಸ್ಥೆಗೆ ನೀವು ಬೆಂಬಲ ಕೊಡುವವರಿಗೆ ಮುಂದೊಂದು ದಿನ ನಿಮ್ಮ ಪಕ್ಷವನ್ನು ಯಾರೇ ನಂಬದ ಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ಒಂದು ಸ್ಟ್ರೀಟ್ ಟೈಲ್ಸ್ ಲೈಟ್ ಇಲ್ಲ, ಇಲ್ಲಿ ರಾತ್ರಿ ಹೇಗೆ ಹೋಗುದು? ಬೀದಿ ವ್ಯಾಪಾರಸ್ಥರಂತ ಹೇಳ್ತೀರಿ ನೋಡಿ. ಈಗ ನಾವು ಅಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಿದ್ದವರದು ಸ್ಥಳ ನೋಡಿ, ಇದು ಕಸದ ತೊಟ್ಟಿ ನೋಡಿ, ಎಲ್ಲ ಹಾಕೊಂಡು ಹೋಗಿದಾರಲ್ಲ.
ನೀವು ಸ್ಟೇಷನಿಗೆ ಬಂದು ಅವರ ಒಟ್ಟಿಗೆ ಬಂದಿದ್ದೀರಲ್ಲ, ಯಾವ ಉದ್ದೇಶಕ್ಕೆ ಬಂದಿರಿ? ಯಾಕೆ ಇನ್ನು ಕಲೆಕ್ಷನ್ ಸಿಗುದಿಲ್ಲ ಅಂತವಾ? ಇದೆಲ್ಲ ನೋಡ್ಬೇಕಲ್ಲ ಇಮ್ತಿಯಾಜ್. ನಿಮ್ಮ 20 ರೂಪಾಯಿ ಕಲೆಕ್ಷನಿಗೆ ಬರುವ ಹುಡುಗಿ ಹಗಲು ಬರುವಾಗ ಸ್ವಲ್ಪ ಅಷ್ಟು ಹಣ ತಗೊಳ್ಳುವಾಗ ಗಂಡಸರನ್ನು ಇಲ್ಲಿ ಕ್ಲೀನ್ ಮಾಡಿದಾರ ಅಂತ ನೋಡ್ಬೇಕು. ಇದು ಯಾರಿಗೆ? ಮಹಾನಗರ ಪಾಲಿಕೆಗೆಯಾ? ನೀವು ಕಲೆಕ್ಷನ್ ಮಾಡಿದ ಹಣ ಮಹಾನಗರ ಪಾಲಿಕೆಗೆ ನೀವು ಕಟ್ತಾ ಇದ್ದೀರಾ? ಇಲ್ಲಲ್ಲ, ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದು ಇಲ್ಲಿ ಕ್ಲೀನ್ ಮಾಡಬೇಕು, ಟೌನ್ ಒಳಗೆ ಕ್ಲೀನ್ ಮಾಡಬೇಕು. ಇದು ಸ್ವಚ್ಛ ಭಾರತ. ಯಾಕೆ ನಿಮಗೆ ಮಂಗಳೂರು ಸ್ವಚ್ಛ ಆಗ್ಲಿಕ್ಕೆ ಇಷ್ಟ ಇಲ್ವಾ? ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮಿಂದ ಈ ಮಂಗಳೂರು ಹಾಳಾಗ್ತಾ ಉಂಟು, ಬೀದಿ ಬದಿ ವ್ಯಾಪಾರಸ್ಥರ ನಾಯಕರಿಂದ ಈ ಮಂಗಳೂರು ಹಾಳಾಗ್ತಾ ಉಂಟು. ಯಾಕೆಂದ್ರೆ ನೋಡಿ, ಇಡೀ ಮಂಗಳೂರಿನ ಅವಸ್ಥೆ ನೋಡಿ. ನಾಳೆ ಸೋಮವಾರ, ಬೇರೇನಿಲ್ಲ, ಎಲ್ಲ ಹೆಲ್ತಿನ ಅಧಿಕಾರಿಗಳು ಇಲ್ಲಿ ನಿಮ್ಮ ಕರ್ಮವನ್ನು ಕ್ಲೀನ್ ಮಾಡಬೇಕು. ನಾನು ಕಂದಾಯ ಅಧಿಕಾರಿ ಆಗಲಿ, ಹೆಲ್ತ್ ಅಧಿಕಾರಿ ಆಗಲಿ, ನೆಕ್ಸ್ಟ್ ವಾರ ಇವರು ಇಲ್ಲಿ ಎಲ್ಲಿಯಾದರೂ ಇದ್ದರೆ ನಾವೇ ಇದನ್ನು ತೆರವು ಮಾಡಬೇಕಾಗ್ತದೆ. ಯಾಕೆಂದರೆ ತುಂಬ ಸಲ ತೋರಿಸ್ತಾ ಇದ್ದೇವೆ, ನಿಮಗೆ ಯಾರಿಗೂ ಇದರ ಬಗ್ಗೆ ಗಮನ ಇಲ್ಲ. ನಿಮಗೆ ಅವರ ಮೇಲೆ ಮಾತಾಡಲಿಕ್ಕೆ ತಾಕತ್ತು ಇಲ್ಲದಿದ್ದರೆ, ಏನಾದರೂ ತೊಂದರೆ ಇದ್ದರೆ ನೀವು ಹೇಳಿ. ಸ್ಮಾರ್ಟ್ ಸಿಟಿಯವರು ಈಗ ಈ ಒಂದು ಫುಟ್ಪಾತ್ ಎಲ್ಲ ಹಾಕಿ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲೆಲ್ಲಿಂದ ಬಂದು ಮಾಡಿ ಕೊಟ್ಟು ಹೋಗಿ ನೋಡಿ, ಇದನ್ನೆಲ್ಲ ಮಂಗಳೂರು ಡೆಕೋರೇಷನ್ ಮಾಡಲಿಕ್ಕೆ ಬರುವುದು ಇವರು. ಶನಿವಾರ ಬಂದು ಆದಿತ್ಯವರವರೆಗೆ ಇಲ್ಲಿ ಕೂತು ಈ ಡೆಕೋರೇಷನ್ಗಳನ್ನು ಮಾಡಿ ಈ ಸ್ಮಾರ್ಟ್ ಸಿಟಿ ಫುಟ್ಪಾತಲ್ಲೆಲ್ಲ ಹಾಕಿ ಕೊಟ್ಟು ಡೆಕೋರೇಷನ್ ಮಾಡಿಕೊಂಡು ಎಲ್ಲ ನೋಡಿ ಎಷ್ಟು ಸೌಂದರ್ಯ. ಸ್ಮಾರ್ಟ್ ಸಿಟಿ ನಮ್ಮ ಸೌಂದರ್ಯ ಮಾಡಲಿಕ್ಕೆ ಹೊರಟಿದ್ದಾರೆ. 2500 ಕೋಟಿ ಫಂಡ್ ಬಂದಿದೆ ಅಂತೆ ಸ್ಮಾರ್ಟ್ ಸಿಟಿಯಿಂದ. ಜನರಿಗೆ ಇದರಿಂದ ಯಾವುದೋ ಉಪಯೋಗ ಗೊತ್ತಾಗೋದಿಲ್ಲ. ಈ ಫಂಡ್ ಎಲ್ಲಿ ಹೋಗಿದೆ ಅಂತ, ಯಾರ ಮನೆಗೆ ಹೋಗಿದೆ ಅಥವಾ ಈ ರೀತಿ ಹೋಗಿ ಜನರಿಗೆ ಇದರಿಂದ ಉಪದ್ರ ಆದದ್ದು ಬಿಟ್ಟು ಯಾವುದೇ ಅನುಕೂಲ ಆಗಲಿಲ್ಲ, ಎಲ್ಲ ಅನಾನುಕೂಲ. ಜನರಿಗೆ ಇದನ್ನು ನೋಡುವಾಗ ಅಸಹ್ಯ ಆಗ್ತಾ ಉಂಟು, ನಮಗೆ ಇಂಥ ಸ್ಮಾರ್ಟ್ ಸಿಟಿ ಬೇಕಾ ಅಂತ. ಈ ಸ್ಮಾರ್ಟ್ ಸಿಟಿಯಲ್ಲಿ ಈಗ ಇರುವುದೇ ಎಲ್ಲೆಲ್ಲಿಂದ ಬಂದು ಆದಿತ್ಯವರ ವ್ಯಾಪಾರ ಮಾಡಿಕೊಂಡು ಮಂಗಳೂರನ್ನು ಹಾಳು ಮಾಡಲಿಕ್ಕೆ. ನೋಡಿ, ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಲೈಟ್ ನೋಡಿ, ಇಷ್ಟು ಲೈಟ್ ಕಂಬ ಅಳವಡಿಸಿದ್ದಾರೆ, ಏನು ಚಂದ ನೋಡಿ. ನಮ್ಮ ವೇದವ್ಯಾಸರೇ, ಒಮ್ಮೆ ರೌಂಡ್ ಬನ್ನಿ ಸ್ಟೇಟ್ ಬ್ಯಾಂಕಿಗೆ, ನಿಮಗೇನು ಕಣ್ಣು ಹೊಡೆದಿದ್ದ? ಒಂದೇ ಒಂದು ಲೈಟ್ ಇಲ್ಲ ಇಲ್ಲಿ. ಎಲ್ಲರೂ ಹೇಳ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಕುಡುಕರು ಮೈ ಕೈ ಹಾಕ್ತಾರೆ ಹುಡುಗಿಯರನ್ನು. ನೋಡಿ ಅವಸ್ಥೆ. ಸಂಜೆ ಇವತ್ತು ಆದಿತ್ಯವಾರ, ಬೇರೆ ದಿವಸ ಸಹ ಇದೇ ರೀತಿ ಇಲ್ಲಿ ಕರೆಂಟ್ ಇಲ್ಲ. ಎಲ್ಲ ಮಕ್ಕಳು ಇಲ್ಲಿ ಕ್ರಾಸ್ ಮಾಡುವಾಗ ಕುಡುಕರು ಮೈ ಕೈ ಹಾಕ್ತಾ ಇದ್ದಾರೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಂಟು, ಗೊತ್ತಿಲ್ಲ. ಯಾಕೆಂದರೆ ಇವರನ್ನು ಎತ್ತಿಕೊಂಡೋಗಿ ಒಂದು ಸಮಾಜ ಕಲ್ಯಾಣ ಇಲಾಖೆಯನ್ನೇ ತಂದು ಇಲ್ಲಿ ತರಬೇಕಾ ಅಥವಾ ಇವುಗಳನ್ನು ಕೊಂಡೋಗಿ ಅಲ್ಲಿ ಹಾಕಬೇಕಾ ಗೊತ್ತಿಲ್ಲ. ಮೈಸೂರಿನವ ಬಂದು ಇಲ್ಲಿ ಇಷ್ಟು ರೌಡಿಸಮ್ ಮಾಡೋದಾದ್ರೆ, ನಾವು ಮಂಗಳೂರಿನವರು ಕೈಲಾಗದವರ, ಅವ ಕನ್ನಡಿಗ ನಾನು ಎಲ್ಲೂ ಸಹ ಇರ್ಬೋದು ಅಂತ ಹೇಳುದಾದ್ರೆ, ಇಲ್ಲಿ ನಾವು ತುಳುವರು ಹೇಳಿಕೊಳ್ಳುವವರು ನಾವು ಕೈಲಾಗದವರ ಅಂತ ಕೇಳುದು. ನಾನು ಮೈಸೂರಿನವ ಬಂದು ಸವಾಲು ಹಾಕಿಕೊಂಡು ನಾನು ಇಲ್ಲೇ ಕೂತ್ಕೊಳ್ತೇನೆ, ನನಗೆ ಇಮ್ತಿಯಾಜ್ ಇದ್ದಾರೆ ಅಂತ ಹೇಳುದಾದ್ರೆ, ಒಬ್ಬ ಇಸ್ಮಾಯಿಲ್ ಅಂತವನ್ನು ಬಂದು ಅವನ ತಂಡ ಕಟ್ಟಿಕೊಂಡು ಮೈಸೂರಿಂದ ಹಳೆ ಬಟ್ಟೆ ಮಾರಾಟ ಮಾಡಿ ನೋಡಿ ಈಗೆಲ್ಲ ಇಲ್ಲಿ ಕೂತು ಎಲ್ಲ ವ್ಯಾಪಾರ ಮಾಡಿಕೊಂಡು ಚಂದ ಮಾಡಿಕೊಟ್ಟು ಹೋಗಿದ್ದಾರೆ ಸ್ಮಾರ್ಟ್ ಸಿಟಿಯನ್ನು. ನಮ್ಮ MLA ನಿಮ್ಮ ತಂಡವನ್ನು ಇಟ್ಕೊಂಡು ಬಂದು ಒಂದ ಕ್ಲೀನ್ ಮಾಡಬೇಕು ಅಥವಾ ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಬಂದು ಇದನ್ನು ಕ್ಲೀನ್ ಮಾಡಬೇಕು. ಇದು ಮೊನ್ನೆನೇ ತೋರಿಸಿದ ಕಸಗಳು ಇನ್ನೂ ಸಹ ಹೋಗಲಿಲ್ಲ, ಇವತ್ತು ಸಹ ಹಾಗೆ ಉಂಟು. ಇಲ್ಲಿ ಸ್ಮಾರ್ಟ್ ಸಿಟಿ ನಂಬರ್ 1 ಅಂತ ಮೈಸೂರಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಆ ರೀತಿ ಮೈಸೂರಿನವರು ಮಾಡಿ ತೋರಿಸಿದ್ದಾರೆ ಸ್ಮಾರ್ಟ್ ಸಿಟಿ ಏನು, ಕ್ಲೀನ್ ಸಿಟಿ ಏನು ಅಂತ. ಅಲ್ಲಿಂದೆಲ್ಲ ಇಲ್ಲಿ ಬಂದು ನಂಬರ್ 2 ಆಗಿದೆ ನಮ್ಮದು. ಯಾವುದು ಈಗ ಮಂಗಳೂರು ನಂಬರ್ 2 ಸ್ಮಾರ್ಟ್ ಸಿಟಿ ಅಂತ. ಇಲ್ಲಿ ನಂಬರ್ 2 ಸ್ಮಾರ್ಟ್ ಸಿಟಿ ನಾನು ನಿಮಗೆ ತೋರಿಸ್ಬೇಕಾಗ್ತದೆ. ನಂಬರ್ 2 ನಾವು ಹೇಳ್ತೇವಲ್ಲ ಮಕ್ಕಳಿಗೆ, ನಂಬರ್ 2 ಆ ಸ್ಮಾರ್ಟ್ ಸಿಟಿ ಆಗಿದೆ ಇಲ್ಲಿ ಮಂಗಳೂರಲ್ಲಿ. ಅದಕ್ಕಿಂತ ಕಡೆ ಹೊಲಸು ಎಲ್ಲ ನೋಡಿ ವ್ಯಾಪಾರ ಮಾಡಿಕೊಂಡು ನಾಳೆ ಬಂದು ನಗರ ಪಾಲಿಕೆ ಇದನ್ನು ಕ್ಲೀನ್ ಮಾಡಬೇಕು. ನನಗೆ ಅರ್ಥ ಆಗುವುದಿಲ್ಲ, ಎಲ್ಲರೂ ಭಯಪಡುವುದು. ಕಂದಾಯದ ಅಧಿಕಾರಿ ಭಯಪಡ್ತಾರೆ ಇವರಿಗೆ, ಹೆಲ್ತ್ ಅಧಿಕಾರಿ ಭಯಪಡ್ತಾರೆ, ಇಡೀ ಮಹಾನಗರ ಪಾಲಿಕೆ ಇವರಿಗೆ, ಈ ಬೀದಿ ವ್ಯಾಪಾರಸ್ಥರಿಗೆ, ಇಂತೆಲ್ಲ ಗಲೀಜು ಮಾಡಿಕೊಂಡು ಹೋಗುವ ಬೀದಿ ವ್ಯಾಪಾರಸ್ಥರಿಗೆ ಭಯಪಡ್ತಾರೆ. ಅಲ್ಲಿನ ಅವರಿಗೆ ಬೆಂಬಲ ಕೊಡುವ ಇಮ್ತಿಯಾಜ್ ಅಂತ ಹೇಳ್ತಾರೆ. ಇಮ್ತಿಯಾಜ್ಗೆ ಇಷ್ಟು ಭಯಪಡುವುದಾದರೆ ನೀವು ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ? ಬಾಕಿ ಎಲ್ಲರ ಹತ್ರ ನೀವು ವ್ಯಾಜ್ಯದ್ದು ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಎಲ್ಲ ತೆಗಿತೀರಿ. ಇಲ್ಲಿ ಬೇಕಾಬಿಟ್ಟು ಇವರು ತಂದು ಹಾಕುವುದನ್ನು ಮರುದಿವಸ ಸ್ಲೇವ್ಗಳಾಗೆ ನೀವು, ನಾನು ಹೇಳ್ತಾರಲ್ಲ ಅವರಾಗೆ ನೀವು ಬಂದು ಇಲ್ಲಿ ಕ್ಲೀನ್ ಮಾಡ್ತೀರಿ. ನಿಮ್ಗೊಂದು ಇಲ್ಲಿ ಬಂದು ಮಾತಾಡ್ಲಿಕ್ಕೂ ಭಯ. ನಿಮಗೆ ಭಯ ಇದ್ದರೆ ತೆರವು ಮಾಡಿಸುವಾಗ ಪೊಲೀಸ್ ಇಲಾಖೆಯವರನ್ನು ಕರ್ಕೊಂಬನ್ನಿ. ನೆಕ್ಸ್ಟ್ ಈಗ ಸಂಡೇ ಬರುವಾಗ ಅಧಿಕಾರಿಗಳನ್ನು ಕರ್ಕೊಂಡ್ಬಂದು ತೆರವು ಮಾಡಿಸಿ. ಮೈಸೂರಿನವರು ಅಂತ ಹೇಳ್ತಾರೆ ಅಥವಾ ಎಲ್ಲಿಂದ ಬಂದದ್ದು ಇವರಂತ ಗೊತ್ತಿಲ್ಲ ನನಗೆ. ಈ ತಂಡವನ್ನೇ ನೋಡುವಾಗ ಅವರೆಲ್ಲ ಗಲಾಟೆ ಮಾಡಲಿಕ್ಕೆ ಜನರ ಮೇಲೆ ಮೈಗೆ ಬೀಳ್ತಿದ್ದಾರೆ. ಒಂದು ವೇಳೆ ನಾವು ಅಲ್ಲಿ ಹೋಗಿ ಹೀಗೆ ಮಾಡಿದರೆ ಆಗ್ತದಾ ನೋಡಿ? ಇದರಿಂದ ಕಾರ್ಪೊರೇಷನ್ಗೆ ಏನೂ ಇಲ್ಲ, ರೆವೆನ್ಯೂ ಇಲ್ಲ. ಕಾರ್ಪೊರೇಷನ್ ಇದನ್ನು ಕ್ಲೀನ್ ಮಾಡಲಿಕ್ಕೆ ಮಾತ್ರ. ನೀವೇನು ಅವ್ರದ್ದು ನನಗೆ ಗೊತ್ತಾಗೋದಿಲ್ಲ. ನೀವಿಷ್ಟು ಭಯಪಡಲಿಕ್ಕೆ, ರೆವೆನ್ಯೂ ಇಲ್ಲದೆ ಇಡೀ ನಮ್ಮ ಮಂಗಳೂರು ಸಿಟಿಯನ್ನು ಹಾಳು ಮಾಡಲಿಕ್ಕೆ ಹೊರಟಿರುವಾಗ ನೀವೆಲ್ಲ ಕೈಲಾಗದ ಅಧಿಕಾರಿಗಳ?
ಫುಟ್ಪಾತ್ ಅಲ್ಲಿ ಮಾಡ್ತಾರೆ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಹಲ್ಲೆ ಮಾಡ್ತಾ ಇದ್ದಾರೆ, ಅಲ್ಲಿ ಮೊಬೈಲ್ ಕಳವಾಗ್ತಾ ಉಂಟು, ಹೆಣ್ಣು ಮಕ್ಕಳಿಗೆ ಚುಡಾಯಿಸ್ತಾ ಇದ್ದಾರೆ, ಮದ್ಯಪಾನ ಮಾಡ್ತಾ ಇದ್ದಾರೆ, ಅಮಲು ಸೇವನೆ ಮಾಡ್ತಾರೆ. ಇವರನ್ನು ನೀವು ಭಯಪಡುವುದಾದ್ರೆ ಕಮಿಷನರಿಗೆ ನೀವು ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಿದ್ದೀರಿ? ಲೀಗಲ್ ಆಗಿ ಹೋಗ್ಲಿಕ್ಕೆ ಅವುಗಳಿಗೆ ಮನೆ ಮಠ ಇಲ್ಲ, ಏನಿಲ್ಲ, ಎಲ್ಲಿಂದ ಬಂದು ಹಳೆ ಬಟ್ಟೆಗಳನ್ನು ವ್ಯಾಪಾರ ಮಾಡುವವರಿಗೆ ನೀವು ನೋಟಿಸ್ ಮಾಡಿ ತೆರವು ಮಾಡಬೇಕಾ? ಅವಶ್ಯಕತೆ ಉಂಟಾ? ನೇರ ಬಂದು ಬಾಕಿ ಮಂಗಳೂರಿನ ಗೂಡಂಗಡಿಗಳನ್ನು ಯಾವುದೇ ನೋಟಿಸ್ ಮಾಡದೆ ನೀವು ತೆರವು ಮಾಡ್ತೀರಲ್ಲ ಮಂಗಳೂರಿನವರನ್ನು, ಆಗ ನಿಮಗೆ ಕಾನೂನು ಗೊತ್ತಾಗ್ತದೆ. ಈಗ ಯಾಕೆ ನಿಮಗೆ ಕಾನೂನಿನ ಬಗ್ಗೆ ಅರಿವಿಲ್ವಾ ನಿಮಗೆ? ಅಥವಾ ನೀವು ಇದರಲ್ಲಿ ಶಾಮೀಲಾಗಿದ್ದೀರಾ? ಆ ಕಲೆಕ್ಷನಲ್ಲಿ ನಿಮಗೆ ಏನಾದರೂ ಉಂಟಾ? ನೋಡಿ ಇದು ಎಂತ ಅಂತ, ಇದರಲ್ಲೆಲ್ಲ ನಿಮಗೂ ಬರ್ತದೆ, ನಗರ ಪಾಲಿಕೆ ಅಧಿಕಾರಿಗಳಿಗೆ ಬರ್ತದೆ. ಇಲ್ಲದ್ರೆ ಯಾಕೆ ನಿಮಗೆ ಭಯ? ಯಾಕೆ ಭಯ ಇವರನ್ನೆಲ್ಲ ಕ್ಲೀನ್ ಮಾಡಿಸಿ ಕಳಿಸ್ಲಿಕ್ಕೆ? ಟೌನಲ್ಲಿದ್ದು ಆ ಕಡೆ ಪಾರ್ಕ್ ಇತ್ತಲ್ಲ, ಸ್ಮಾರ್ಟ್ ಸಿಟಿ ಪಾರ್ಕಿಂದ ನಾವೀಗ ಬಸ್ ಸ್ಟ್ಯಾಂಡ್ ತನಕ ಬಂದೆವು, ಸರ್ವಿಸ್ ಸ್ಟ್ಯಾಂಡ್ ತನಕ. ಇಡೀ ಮಾರ್ಗದಲ್ಲಿ ಕಸ, ಮತ್ತು ನೋಡಿ ಫುಟ್ಪಾತಲ್ಲಿ ಹಗಲು ವ್ಯಾಪಾರ, ರಾತ್ರಿ ಫುಟ್ಪಾತಲ್ಲಿ, ಮತ್ತು ಕೆಲವು ದಂಧೆಗಳು. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಸಹ ಫಂಡ್ ರಿಲೀಸ್ ಮಾಡಿಕೊಂಡು ಇಲ್ಲಿ ಫಂಡನ್ನು ಕೊಳ್ಳೆ ಹೊಡೆಯೋಗೆ ಮಾಡೋದಲ್ಲ, ಇಲ್ಲಿ ಬಂದು ಫೀಲ್ಡಿಗೆ ನೋಡಬೇಕು. ಪೊಲೀಸ್ ಅಧಿಕಾರಿಗಳು ಸಹ, ಟ್ರಾಫಿಕ್ನವರು, ನಿಮಗೂ ಸಹ ನಗರ ಪಾಲಿಕೆಗೆ ಆಗಲಿ DCPಗೆ ಆಗಲಿ ಮನವಿ ಮಾಡ್ಬೋದು. ಸಾರ್ವಜನಿಕರಿಗೆ ಇಲ್ಲಿ ಕಷ್ಟ ಆಗ್ತಾ ಉಂಟು, ಫುಟ್ಪಾತಲ್ಲಿ ವ್ಯವಹಾರ ಮಾಡ್ತಾರೆ, ಇದನ್ನು ತಡೆಗಟ್ಟಬಹುದು ಅಂತ ಟ್ರಾಫಿಕ್ನವರಿಗೆ ಸಹ ನಿಮಗೆ ಹೇಳ್ಬೋದು. ಎಲ್ಲರೂ ಕೂತು ಮೀಟಿಂಗ್ ಮಾಡ್ತೀರಲ್ಲ ನೀವು ಮೀಟಿಂಗ್ ಮಾಡಿದೇನು ಇದುವರೆ ಮಂಗಳೂರನ್ನು? ಒಬ್ಬರಿಗೆ ಬೀದಿಗೆ ಹೋಗ್ಲಿಕ್ಕಿಲ್ಲ. ಇದು ಫಿಟ್ ಈಗ ಬೀದಿ ನಾಯಿಗಳಿಗೂ ಸಹ, ಭಿಕ್ಷುಕರಿಗೆ ಸಹ, ಕುಡುಕರಿಗೆ ಸಹ, ಕಳ್ಳರಿಗೆ ಸಹ ಎಲ್ಲ ತಾಣ ಆಗಿ ಹೋಗಿದೆ, ದುಡಿದು ತಿನ್ನೋರಿಗೆಲ್ಲ.